ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ಕೆಲವೊಂದು ಸಂಗತಿಯನ್ನ ನೋಡಿದ್ದೆವು. ಅದರ ಮುಂದುವರಿದ ಭಾಗ. ಈ ಅಧ್ಯಾಯ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ. ಇದನ್ನ ಬೇರೆ ಬೇರೆ ತಾಡವಾಲೆಗಳಲ್ಲಿ, ಅಂದರೆ ಇದನ್ನ ಸುಮಾರು 8-10 ತಾಡವಾಲೆಗಳಲ್ಲಿ ಅಂತ ನೀವು ರೇಷಿಯೋ ತಗೊಂಡ್ರೆ, ಒಂದು ರೇಷಿಯೋ 10 ತಾಡವಾಲೆ ಅಂತ ತಗೊಳ್ಳಿ. 10 ತಾಡವಾಲೆಯಲ್ಲಿ ಸುಮಾರು 6 ತಾಡವಾಲೆಗಳಲ್ಲಿ ಇದರಲ್ಲಿ ಮಧ್ಯೆ ಮಧ್ಯೆ ಬೇರೆ ಅಧ್ಯಾಯ ಆಗಿದೆ. ಆದರೆ ಒಂದು ತಾಡವಾಲೆಯಲ್ಲಿ ಇದು ಕಂಟಿನ್ಯೂಸ್ಲಿ ಒಂದು ದೊಡ್ಡ ಅಧ್ಯಾಯ, ಸರಿಸುಮಾರು 200 ಶ್ಲೋಕಗಳಷ್ಟು ಬರ್ತದೆ. ಇಷ್ಟು ದೊಡ್ಡದು. ನಾವು ನೆನ್ನೆ ನಿಲ್ಲಿಸಿದ್ದಲ್ಲಿ ಒಂದು ಮುಗಿಬೇಕಿತ್ತು, ಆದರೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋದ್ವಿ. ಯಾಕೆಂದರೆ ನಾವು ಒಂದು ತಾಡವಾಲೆಯನ್ನು ಇಟ್ಕೊಂಡಿದ್ದೇವೆ, ಅದರಲ್ಲಿ ಇದು ಮುಗಿದಿಲ್ಲ. ಕೆಲವೊಂದು ತಾಡವಾಲೆಯಲ್ಲಿ ಮುಗಿದು ಹೋಗಿದೆ, ಎಷ್ಟೋ ಅಧ್ಯಾಯಗಳಾಗೋಗಿದೆ. ಯಾಕೆ ಹೇಳಿದೆ ಅಂದರೆ ಅಧ್ಯಾಯಗಳ ಆನುಪೂರ್ವಿ, ಅಧ್ಯಾಯಗಳ ವ್ಯತ್ಯಾಸ ಹಲವು ತಾಡವಾಲೆಗಳಲ್ಲಿ ಆಗತ್ತೆ. ಫಸ್ಟು ನಮಗೆ ಬಂದದ್ದು 1890 ಹಾಗೆ ಬಂದದ್ದು ಟಿ ಆರ್ ಕೃಷ್ಣಾಚಾರ್ಯರ ಪಾಠ. ಟಿ ಆರ್ ಕೃಷ್ಣಾಚಾರ್ಯರು ಮತ್ತು ವ್ಯಾಸಾಚಾರ್ಯರು ಅಂತ ಇಬ್ಬರು ಅಣ್ಣ ತಮ್ಮಂದರು, ಕುಂಭಕೋಣದವರು. ಅವರು ಮಹಾನುಭಾವರು ತಮ್ಮ ಆಸ್ತಿ ಮಾರಿ ಸರ್ವಮೂಲ ಗ್ರಂಥಗಳನ್ನು, ಮಹಾಭಾರತ, ರಾಮಾಯಣ, ಭಾಗವತಗಳನ್ನು ಪ್ರಿಂಟ್ ಮಾಡಿದ್ರು. ಸರ್ವಮೂಲ ಗ್ರಂಥ ಈಗ ನಿಮಗೆಲ್ಲರಿಗೂ ಗೊತ್ತು, ಪ್ರಮಾಣ ಪದ್ಧತಿ ಎಲ್ಲರೂ ಓದ್ತಾ ಇದ್ದಾರೆ. ಎಲ್ಲ ವಿದ್ಯಾಪೀಠಗಳಲ್ಲಿ ಪ್ರಮಾಣ ಪದ್ಧತಿ ಎಲ್ಲರೂ ಓದಿದ್ದಾರೆ. ಆ ಪ್ರಮಾಣ ಪದ್ಧತಿ ಫಸ್ಟ್ ಪ್ರಿಂಟ್ ಮಾಡಿದವರು ಅವರು ಸವಣೂರು ಗೋವಿಂದರಾಯರು. ಸವಣೂರು ಗೋವಿಂದರಾಯರು ಎಡಿಟರ್, ಟಿ ಆರ್ ಕೃಷ್ಣಾಚಾರ್ಯದಿಂದಲೇ ಪ್ರಿಂಟ್ ಆಗಿರೋದು. ಒಂದು ಹಂತದಲ್ಲಿ ನಾನು ಹೇಳ್ತಾ ಇದ್ದೆ, ಮಠಗಳವರು ಬಹಿಷ್ಕಾರ ಹಾಕಿಬಿಟ್ರು ಅಂತ. ಪ್ರಿಂಟಿಂಗು, ಪ್ರಿಂಟ್ ಮಾಡ್ತೀರಾ ನೀವು, ಅನ್ಯಾಯ ಮಾಡ್ತಾ ಇದ್ದೀರಾ ಮಧ್ವಾಚಾರ್ಯರಿಗೆ ಅಂತ ಹಾಕಿಬಿಟ್ರು. ಆಮೇಲೆ ಏನಾಯಿತು, ಕ್ರಮೇಣ ಮಠಗಳೇ ಶುರು ಮಾಡಿದವು. ಅಂದರೆ ಈ ಮಠಗಳ ಅಡ್ವೈಸರ್ಸ್ ಇರ್ತಾರಲ್ಲ, ಅವರು ಮಠಗಳ ಹತ್ತಿರ ಇರುವವರು ತೀರಾ ಸಾಂಪ್ರದಾಯಿಕರಾಗಿ ಹೋಗಿ ತೀರಾ ಆಧುನಿಕರ ಥರ ಯೋಚನೆ ಮಾಡಿಬಿಡ್ತಾರೆ. ತೀರಾ ಸಾಂಪ್ರದಾಯಿಕರಾಗಿ ಕೆಲವೊಮ್ಮೆ ಇರ್ತಾರೆ, ಕೆಲವೊಂದು ಕಡೆ ತೀರಾ ಸಾಂಪ್ರದಾಯಿಕರಾಗಿರ್ತಾರೆ. ಅನಿವಾರ್ಯ ಆದಾಗ ಬದಲಾಗ್ತಾರೆ ಅವರು. ಅದೊಂದು ಸಮಸ್ಯೆ ಇದೆ. ಮತ್ತು ಸಾಂಪ್ರದಾಯಿಕರು ಫಸ್ಟು ಅದನ್ನು ವಿರೋಧಿಸ್ತಾರೆ. ಅದು ಯೋಗ್ಯವಾ ಅಲ್ವಾ ವಿರೋಧ ಮಾಡಲಿಕ್ಕೆ ಅದು ಯಾವುದು ಯೋಚನೆ ಮಾಡಲ್ಲ. ಮೊದಲು ಅದನ್ನು ವಿರೋಧಿಸ್ತಾರೆ, ಆಮೇಲೆ ಅದನ್ನು ಅವರಷ್ಟು ಗಟ್ಟಿಯಾಗಿ ಯಾರೂ ಒಪ್ಕೊಳ್ಳಲ್ಲ. ಹಾಗಾಗತ್ತೆ. ಅವರು ಮಾಡಿದ್ದು ಫಸ್ಟು ಕೆಲಸ. ಸುಮಾರು 8 ವಾಲ್ಯೂಮ್ನಲ್ಲಿ, ಅವಾಗ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ಒಂದು ಪ್ರೂಫ್ ತಿದ್ದಲಿಕ್ಕೂ ಮುಂಬೈಗೆ ಹೋಗಿ ಬರಬೇಕಾಗಿತ್ತು. ಮುಂಬೈನಲ್ಲಿ ಒಂದೇ ಒಂದು ಕಡೆ ಪ್ರಿಂಟಿಂಗ್ ಪ್ರೆಸ್ ಇತ್ತು ಭಾರತದಲ್ಲಿ.
ಸರಿ, ಅಲ್ಲಿಗೆ ಹೋಗಿ ಬರೋದು, ರಾತ್ರಿ ಹಲವಾರು ದಿವಸಗಳಲ್ಲಿದ್ದು ಕೆಲಸ ಮಾಡಿ ಬರೋದು. ಅದಾದ ಮೇಲೆ ಸುಕ್ತನ್ಕರ್ ಅಂತ, VS ಸುಕ್ತನ್ಕರ್, ವಿಷ್ಣು ಸದಾಶಿವ ಸುಕಥನಕರ, ಅವರು ಸರಿಸುಮಾರು ತಾಡವಾಲೆಗಳನ್ನು ಇಟ್ಟುಕೊಂಡು, ಬೋರಿ ಅಂತ ಕರೀತಾರೆ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವರು ಪೂನಾದವರು ಬಹಳ ಮಾಡಿದ್ರು. ಅದಾದ ಮೇಲೆ ಅದರ ಸಮಕಾಲಕ್ಕೆ ಗೋರಖ್ಪುರದವರು ಮಾಡಿದ್ರು. ಇವ್ರದ್ದು ಸುಮಾರು 40 ವರ್ಷ ತಗೊಂಡಿದೆ ಬೋರಿ ಅವ್ರದ್ದು ಪೂರ್ತಿ ಆಗಲಿಕ್ಕೆ, ಯಾಕೆಂದ್ರೆ ಅಷ್ಟು ತಾಡವಾಲೆಗಳನ್ನು ನೋಡ್ತಾ ಇದ್ರು. ಆಮೇಲೆ ಇವ್ರು ಬಂದರು, ಯಾರು ನಮ್ಮ ಗೋರಖ್ಪುರದವರು ಮಾಡಿದ್ರು. ಗೋರಖ್ಪುರದವರು ಒಟ್ಟಾರೆ ಅವರ ಉತ್ತರ ಪ್ರದೇಶದಲ್ಲಿ ಯುದ್ಧದ ಸಂದರ್ಭ ಇದ್ದರಿಂದಾಗಿ ಬಹಳ ಕಂಪ್ರೆಸ್ಡ್ ಆಗಿತ್ತು ಟೆಕ್ಸ್ಟ್, ಅದನ್ನು ಇಟ್ಕೊಂಡು ಅವರು ಮಾಡಿದ್ರು. ಅದಾದ ಮೇಲೆ ವಾವಿಳ್ಳ ರಾಮಸ್ವಾಮಿಗಳು ಅಂತ ನಾವೀಗ ನೋಡ್ತಾ ಇರೋದು ವಾವಿಳ್ಳ ರಾಮಸ್ವಾಮಿಗಳ ಪುಸ್ತಕವನ್ನು. ಯಾಕೆಂದ್ರೆ ವಾವಿಳ್ಳ ರಾಮಸ್ವಾಮಿಗಳ ಪುಸ್ತಕ ಏನಿದೆ ಅದು ಕೇರಳದಲ್ಲಿರುವ ಹಸ್ತಪ್ರತಿಗಳನ್ನು ಅವಲಂಬಿಸಿ ಇದೆ. ಕೇರಳದಲ್ಲಿ ಯಾವ ಹಸ್ತಪ್ರತಿ ಇದೆ ಅದೇ ಹಸ್ತಪ್ರತಿಯ ತದ್ವತ್ ಪ್ರತಿ ಉಡುಪಿ ಮಠಗಳಲ್ಲಿ ಇವೆ. ಆ ಉಡುಪಿ ಮಠಗಳಲ್ಲಿ ಇರುವ ತುಳು ತಾಡವಾಲೆಗಳಲ್ಲಿ ಏನು ಪಾಠ ಇದೆ ಅದೇ ಪಾಠ ಇಲ್ಲಿ ಇರೋದು. ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕನುಗುಣವಾಗಿ ನಾವು ಬದಲಾಯಿಸಿಕೊಳ್ಬೇಕು ಅಷ್ಟೇ. ಇದು ನಮ್ಮ ಮುಂದೆ ಇರುವಂತಹ ದಾರಿ. ಹೀಗಾಗಿ ನಾನು ಬಳಸ್ತಾ ಇರುವಂತಹ ಪುಸ್ತಕ ವಾವಿಳ್ಳ ರಾಮಸ್ವಾಮಿಗಳದ್ದು. ನಾವು ಆಚಾರ್ಯರ ರಿಸರ್ಚ್ ಮೆಥಡಾಲಜಿಯನ್ನು ಬಹಳ ಚೆನ್ನಾಗಿ ಏನು ಬಳಸ್ಕೊಳ್ಳಿಲ್ಲ. ಚೆನ್ನಾಗಿ ಬಳಸ್ಕೊಳ್ಳಿಲ್ಲ ಅನ್ನೋದೇನು ಗಮನವೇ ಹರಿಸಲಿಲ್ಲ ಅದರ ಬಗ್ಗೆ. ನಿಮಗೆ ಒಂದು ಮಾತು ಹೇಳಬೇಕು, ಮೊಟ್ಟ ಮೊದಲ ಬಾರಿಗೆ ನಮ್ಮ ಗುರುಗಳು ಬಂದು ಭಾಗವತದ ಪಾಠಾಂತರಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು, ಉಪನಿಷತ್ತಿನ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮೊದಲು ಭಾಗವತ ಉಪನ್ಯಾಸಕ್ಕೆ ಗೋರಖ್ಪುರದ ಪುಸ್ತಕ ಇಟ್ಕೊಳ್ತಾ ಇದ್ರು. ಬೆಂಗಳೂರಲ್ಲಿ 80ರ ದಶಕದಲ್ಲಿ, 80ರದ್ದೋ 70ರ ದಶಕದಲ್ಲಿ ಇರಬೇಕು, ಕುಮುದಮ್ಮನನ್ನು ಕೇಳಿದ್ರೆ ಗೊತ್ತಾಗುತ್ತೆ. 70ರ ದಶಕದಲ್ಲಿ ಇರಬೇಕು ಪ್ರಾಯ. 9 ವರ್ಷ ಭಾಗವತದ ಚಿಂತನೆ ಆಯಿತು. 9 ವರ್ಷ ಹನುಮನ್ನಗರದಲ್ಲಿ ಒಂದು ಕಡೆ ಆಯಿತು. ಅಲ್ಲಿ ಭಾಗವತ ಆಯಿತು, 9 ವರ್ಷ ಆಯಿತು. ಆದರೆ ಶುದ್ಧ ಪಾಠದ ಬಗ್ಗೆ ಗಮನವೇ ಹರಿದಿರಲಿಲ್ಲ ಅವರಿಗೆ. ನಮ್ಮ ಗುರುಗಳು ಬಂದು, ಅಂದರೆ ಇಲ್ಲಿ 95ನೇ ಇಸ್ವಿಯಲ್ಲಿ ಭಾಗವತಾಶ್ರಮ ಉದ್ಘಾಟನೆ ಆಯಿತು. ಆವಾಗ ಬೆಂಗಳೂರಿನಲ್ಲಿ 11ನೇ ಸ್ಕಂಧ ನಮ್ಮ ಗುರುಗಳ ಉಪನ್ಯಾಸ ಶುರು ಆಯಿತು. ಆಗ ಅವರು ಪಾಠ ಹೀಗಿರಬೇಕಿತ್ತು, ಇವಾಗ ಪ್ರಚಲಿತ ಪಾಠ ಹೀಗಾಗಿದೆ, ಪ್ರಿಂಟೆಡ್ ಪಾಠ ಹೀಗಿದೆ, ಪ್ರಾಚೀನ ತಾಡವಾಲೆಯಲ್ಲಿ ಹೀಗಿದೆ ಅಂತ. ಆಗೆಲ್ಲರಿಗೂ ಶಾಕು, ನಾವು ಇಲ್ಲಿ ತನಕ ನಮ್ಮ ವಿದ್ವಾಂಸರು ಏನು ಮಾಡ್ತಾ ಇದ್ರು ಅಂತ. ನಮ್ಮ ವಿದ್ವಾಂಸರಿಗೂ ತಲೆಗೆ ಬರಲಿಲ್ಲ. ಆಮೇಲೆ 2003ರಲ್ಲಿಯೋ 2002ರಲ್ಲಿಯೋ ಸ್ವಲ್ಪ ಹಳೆ ಪ್ರತಿಯನ್ನು ಅವಲಂಬಿಸಿದ ಭಾಗವತ ಪಾಠ ತಾರಾಪ್ರಕಾಶನ ಹಾಗೂ ಪೇಜಾವರ ಮಠದ ಸಹಯೋಗದೊಂದಿಗೆ ಶುರು ಆಯಿತು. ಅದಕ್ಕಿಂತ ಮೊದಲು ವಿಜಯಧ್ವಜೀಯ ವ್ಯಾಖ್ಯಾನ ಶುರು ಆಗಿತ್ತು. ಹೈದರಾಬಾದಿನ ಲಿಂಗಂಪಲ್ಲಿ ಮಠದ ವತಿಯಿಂದ ಆಯಿತು. ಅದನ್ನು ಎಡಿಟ್ ಮಾಡಿದವರು ನಮ್ಮ BN ಸೀತಾರಾಮಾಚಾರ್ಯರೇ ಮೊದಲಾದವರು. ಆಮೇಲೆ ಇದು ಬಂತು. ಅಂದರೆ ಶುದ್ಧ ಪಾಠದ ಬಗ್ಗೆ ತಲೆಯೇ ಕೆಡಿಸ್ಕೊಂಡಿರಲಿಲ್ಲ ನಮ್ಮ ಗುರುಗಳು ಬರುವ ತನಕ. ಅಂತಂದರೆ ನಾವೇನು ಭಾಗವತ ಓದ್ತಾ ಇದ್ವಿ, ಭಾಗವತ ತಾತ್ಪರ್ಯಕ್ಕೂ ಭಾಗವತಕ್ಕೂ ವ್ಯತ್ಯಾಸವೇ ಇರಲಿಲ್ಲ. ಏನು ಓದ್ತಾ ಇದ್ರು ಅನ್ನೋದೇ ನಂಗೆ ದೊಡ್ಡ ಸಮಸ್ಯೆ. ಉಪನಿಷತ್ತು ಮೊದಲು ಯಾರು ಮಾತಾಡ್ತಾ ಇರಲಿಲ್ಲ, ಎಲ್ಲಿ ಮಾತಾಡ್ತಾ ಇದ್ರು? ಅಲ್ಲ, ಈಗಾದರೂ ಯಾರು ಮಾತನಾಡಲ್ಲ. ನೀವು ತೀರಾ ನಿಮಗೆ
ನಮ್ಮ ಗುರುಗಳ ಉಪನ್ಯಾಸವನ್ನು ನೀವೀಗಾಗಲೇ ಕೇಳಿದ್ದೀರಾ. ಸಾಂಪ್ರದಾಯಿಕರ ಉಪನ್ಯಾಸವನ್ನು ಕೇಳಿ ನಿಮಗೆ ಬೇರೇನು ಬೇಡ, ಅದೇ ದೊಡ್ಡ ಶಿಕ್ಷೆ. ಆ ಉಪನಿಷತ್ತಿನ ರಸವೇ ಆವೃತ್ತಿಯಿಂದ ಬರಬೇಕಾದ ರಸವೇ ಅವರಿಗೆ ಬಂದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾವುದೋ ಕಾಲದಲ್ಲಿ ಯಾರೋ ಮಾಡಿದ ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲೇ ಕಾಲ ಕಳೆದು ಬಿಟ್ಟಿದ್ದೀವಿ. ಈಗಲೂ ಅದರಿಂದಲೇ ಮಂಗಳ ಆಗೋದು. ಯಾವುದೋ ಕಾಲದಲ್ಲಿ, ಯಾವುದೋ ತಾತರಾಯನ ಕಾಲದಲ್ಲಿ ಯಾರೋ ಮಾಡಿದ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಟೀಕೆಗಳು, ಅದರ ಮೇಲಿನ ಟಿಪ್ಪಣಿಗಳು, ಅದೇ ಮುಗಿದಾಗ್ತಾ ಇದೆ. ನಮಗೆ ಮೂಲ ಸ್ಪರ್ಶವೇ ಆಗ್ತಾ ಇಲ್ಲ ಇವತ್ತು. ನಾವು ಆಚಾರ್ಯರು ಏನು ಕೊಟ್ರು ಅಂತ ಕೇಳಿದ್ರೆ ಏನು ಹೇಳಬೇಕು? ಆಚಾರ್ಯರು ಏನು ಕೊಟ್ರು ಅಂದ್ರೆ ಅಂತ ನಾವು ಯಾವುದೋ ತರ್ಕ ಹೇಳ್ತೀವಿ, ಅದು ಆಚಾರ್ಯ ಕಾಲದ್ದೇ ಆಗಿರಲ್ಲ. ಅದು ಇವೆಲ್ಲ ಸಮಸ್ಯೆ. ಯಾಕೆ ಹೇಳಿದ್ದು ಅಂತಂದ್ರೆ, ಮಹಾಭಾರತದ ಅಧ್ಯಾಯಗಳ ವಿಭಾಗದಲ್ಲಿ ಇಷ್ಟು ಸಮಸ್ಯೆ ಇದೆ ನಮಗೆ. ಇದು ದುಃಖದಿಂದ ಹೇಳ್ತಾ ಇರುವಂತಹ ಮಾತು, ಸಂತೋಷ ಅಲ್ಲ, ಇದು ದುಃಖದಿಂದ ಹೇಳ್ತಾ ಇರೋದು. ಇನ್ನೂ ಗಮನ ಹರಿತಾ ಇಲ್ವಲ್ಲ ಅಂತ ಅಷ್ಟೇ ದುಃಖ. ನಾವು ಎಲ್ಲ ಜನರನ್ನು, ಇಡೀ ಭಾರತದ ಜನರನ್ನು ಒಟ್ಟು ಹಾಕಿಕೊಳ್ಬೇಕು, ಎಲ್ಲ ವರ್ಗದ ಜನರನ್ನು ತಾಕಬೇಕು, ಮಧ್ವರು ಅನ್ನುವ ಬೇಸಿಕ್ ಇಚ್ಛೆಯೇ ನಮಗಿಲ್ಲ. ಕೇಳಿದ್ರೆ ನಾವೊಬ್ಬರೇ ಸಾತ್ವಿಕರು, ನಾವೊಬ್ಬರೇ ಯೋಗ್ಯರು ಅನ್ನೋ ಹಾಗೆ ಆಡ್ತಾರೆ. ಹೌದಾ, ನೀವು ವೇದ ಓದಿದ್ದೀರಾ, ನೀವು ಮಹಾಭಾರತವನ್ನು ಓದಿದ್ದೀರಾ ಅಂದ್ರೆ ಉತ್ತರ ಇಲ್ಲ. ಸರಿ, ಎಲ್ಲರಿಗೂ ತಲುಪಿಸ್ಬೇಕು, ಏನು ಸೂತ್ರದಿಂದ ಒಟ್ಟು ಮಾಡ್ಲಿಕ್ಕಾಗತ್ತಾ? ಭಾರತೀಯ ಸಂಸ್ಕೃತಿಯ ಜೀವಾತುಭೂತ ರಾಮಾಯಣ, ಮಹಾಭಾರತ, ಭಾಗವತ, ಇವನ್ನೇ ನಾವು ಆಚಾರ್ಯರ ಹಿನ್ನೆಲೆಯಲ್ಲಿ ಕೊಟ್ಟಾಗ ಜನ ಕುಣಿದಾಡ್ತಾರೆ. ಆದ್ರೆ ನಾವು ಅದು ಮಾಡಲೇ ಇಲ್ಲ. ನಮಗೆ ನನ್ನ ಪ್ರಕಾರ ಭಾಗವತ ಅನ್ನೋದು ಬುಕ್ ಆಫ್ ಜೋಕ್ಸ್ ತರ ಕಾಣುತ್ತೋ ಏನೋ. ಬುಕ್ ಆಫ್ ಜೋಕ್ಸು. ಅವರು ಭಾಗವತ ಚೆನ್ನಾಗಿ ಮಾಡೋದು ಅಂದ್ರೆ ಬಹಳ ಜೋಕ್ ಮಾಡಿದ್ರು ಅಂತ ಅರ್ಥ. ಆ ಲೆವೆಲ್ಗೆ ನಾವು ಇಳಿದು ಬಿಟ್ಟಿದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇರೋದಿಷ್ಟು ಅಧ್ಯಾಯಗಳ ವಿಭಾಗ ನಮಗೆ ಇವತ್ತು ಪರ್ಫೆಕ್ಟ್ ಆಗಿ ಸಿಕ್ಕಿಲ್ಲ. ಯಾಕೆಂದ್ರೆ ಕೆಲಸವೇ ನಡೆದಿಲ್ಲ. ಇದು ನಮ್ಮ ಮುಂದೆ ಇರುವಂತಹ ಸಮಸ್ಯೆ. ಇರಲಿ, ನಿನ್ನೆ ಹೇಳಿದ್ರಿಂದ ಮುಂದುವರಿಯೋಣ. ಮಹಾಭಾರತದ ಈ ಭಾಗ ಅತ್ರೋಪಾಯಂ ಪ್ರವಕ್ಷ್ಯಾಮಿ ಯಥಾವಚ್ಛಾಸ್ತ್ರ ಚಕ್ಷುಷಾ ತದ್ವಿಜ್ಞಾನಾಚ್ಚರನ್ ರಾಜನ್ ಪ್ರಾಪ್ನೋತಿ ಪರಮಾಂ ಗತಿಂ. ಅತ್ರ ಉಪಾಯಂ ಪ್ರವಕ್ಷ್ಯಾಮಿ. ಶಾಸ್ತ್ರದ ಕಣ್ಣಿನಿಂದ ದೇಹವನ್ನು ದಾಟುವುದರ ಬಗೆಗೆ ನಾನು ಹೇಳ್ತೇನೆ. ನಮ್ಮ ಅನಿಸಿಕೆಗಳು 1000 ಇರಬಹುದು. ಆನಂದಕ್ಕೆ ದಾರಿ ಇದು ಅಂತ. ನಮ್ಮ ಕಣ್ಣು ಏನೇನೇನೇನೋ ಕಲ್ಪನೆ ಮಾಡಿರುತ್ತೆ, ಆನಂದದ ದಾರಿ ಇದು ಅಂತ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ಆ ಕಣ್ಣನ್ನು ನಾವು ಅಳವಡಿಸಿಕೊಳ್ಳಬೇಕು. ಅತ್ರ ಉಪಾಯಂ ಪ್ರವಕ್ಷ್ಯಾಮಿ ಯಥಾವತ್ ಶಾಸ್ತ್ರ ಚಕ್ಷುಷಾ. ಇದು ನೆನ್ನೆ ಇದು ಶುರು ಆಗಬೇಕಿತ್ತು. ತದ್ವಿಜ್ಞಾನಾಚ್ಚರನ್ ರಾಜನ್ ಪ್ರಾಪ್ನೋತಿ ಪರಮಾಂ ಗತಿಂ. ಶಾಸ್ತ್ರ ಕೊಟ್ಟ ಅರಿವಿನಿಂದ, ಶಾಸ್ತ್ರ ಅಂದ್ರೆ ಯಾವ್ಯಾವುದೋ ಶಾಸ್ತ್ರ ಅಲ್ಲ, ವೇದಾಂತವೇ, ಬೇರೆ ಯಾವುದೂ ಅಲ್ಲ. ವೇದಾಂತ ಅಂತಂದ್ರೆ ಈ 7 ಜನ, 4 ವೇದಗಳು, ಮಹಾಭಾರತ, ರಾಮಾಯಣ, ಪುರಾಣಗಳು, ಪಂಚರಾತ್ರ. ಆ ಪಂಚರಾತ್ರದಲ್ಲಿ 3-4 ಸಂಹಿತೆಗಳು ಪ್ರಾಚೀನ, ಉಳಿದದ್ದೆಲ್ಲ ಬಿಡಿ. ಮಹಾಭಾರತಕ್ಕೆ ಅನುಗುಣವಾಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ನೀವು ವಿಮರ್ಶೆ ಮಾಡಿ ಅಷ್ಟೇ.
ಅದರಿಂದಾಗಿ ತದ್ವಿಜ್ಞಾನಾತ್ ಚರನ್ ರಾಜನ್, ಶಾಸ್ತ್ರದ ಅರಿವಿನ ಹಿನ್ನೆಲೆಯಲ್ಲಿ ಸಂಚಾರ ಮಾಡ್ತಾ ಪರಮಾಂ ಗತಿಂ ಪ್ರಾಪ್ನೋತಿ, ಒಳ್ಳೆಯ ಮನೆಗೆ ಸಾಗುತ್ತಾನೆ, ದೇವರ ಹತ್ರ ಹೋಗ್ತಾನೆ. ಸರ್ವೇತಾಮೇವ ಭೂತಾನಾಂ ಪುರುಷ ಶ್ರೇಷ್ಠ ಉಚ್ಯತೆ, ಪುರುಷೇಭ್ಯೋ ದ್ವಿಜಾನಾಹು ದ್ವಿಜೇಭ್ಯೋ ಮಂತ್ರದರ್ಶಿನಃ. ದೇಹ ಇರುವ ಪ್ರಾಣಿಗಳಲ್ಲಿ ಪುರುಷ ಶ್ರೇಷ್ಠ. ಯಾಕೆಂದರೆ ಅವನು ಅರಿವನ್ನು ಹೊಂದಲಿಕ್ಕೆ ಅನುಕೂಲವಾಗಿ ಅವನ ದೇಹದ ವಿನ್ಯಾಸ ಇದೆ. ಈ ದೇಹ ಇರೋದು ಯಾಕೆ? ಅರಿವನ್ನು ಹೊಂದಲಿಕ್ಕೆ. ಯಾಕೆಂದ್ರೆ ಅರಿವನ್ನು ಹೊಂದುವ ಎಲ್ಲ ಅವಕಾಶಗಳನ್ನು ದೇವರು ಕೊಟ್ಟಿದ್ದಾನೆ. ಬೇರೆ ಯಾವುದು ಶ್ರೇಷ್ಠ ಅಲ್ಲ. ಯಾಕೆ? ಅರಿವನ್ನು ಹೊಂದುವ ಅವಕಾಶ ಕೊಟ್ಟಿಲ್ಲ. ಮತ್ತೆ ಗೋ ಶ್ರೇಷ್ಠ ಅಂತಾರೆ. ಹೌದು, ಅದು ಧರ್ಮ ಸಾಧನ ಅಂತ ಶ್ರೇಷ್ಠ. ಗೋ ಜನ್ಮ ಸ್ವತಃ ಶ್ರೇಷ್ಠ ಏನಲ್ಲ. ಗೋವಿನ ಜನ್ಮದಲ್ಲಿ ಹೆಚ್ಚು ಸತ್ವಗುಣವನ್ನು ಹೊಂದಿದೆ ಅದರ ದೇಹ ಅನ್ನೋದು ಶ್ರೇಷ್ಠವೇ ವಿನಃ ಗೋ ಜನ್ಮವೇ ಶ್ರೇಷ್ಠ ಅಂತಲ್ಲ. ಯಾಕೆಂದ್ರೆ ಅದರಲ್ಲಿ ಪ್ರಜ್ಞೆಯ ಅವಕಾಶ ಕಡಿಮೆ. ಯಾವುದೇ ಪ್ರಾಣಿಗಳ ದೇಹ ಯಾವಾಗ ಶ್ರೇಷ್ಠ ಆಗತ್ತೆ ಅಂದರೆ ಪ್ರಜ್ಞಾವಂತನಾದರೆ. ಪ್ರಜ್ಞಾವಂತನಾಗುವ ಅವಕಾಶ ಇಲ್ಲದೆ ಹೋದರೂ ಪ್ರಜ್ಞಾವಂತರಾಗುವ ಸಾಧ್ಯತೆ ಕಡಿಮೆ. ಉಪರಿಯಪಿತ ಬಾದರಾಯಣ ಸಂಭವಾತ್ ಅಂತ ವೇದವ್ಯಾಸರ ಸೂತ್ರ. ಪ್ರಾಣಿಗಳಲ್ಲಿಯೂ ಜ್ಞಾನಿ ಯಾರೋ ಒಬ್ಬ ಇರಬಹುದು. ಪ್ರಾಣಿ ದೇಹದ ಮಿತಿಯನ್ನ ಮೀರಿ ಯಾರೋ ಒಬ್ಬ ಜ್ಞಾನಿಯಾದ ಚೇತನ ಅಲ್ಲಿರ್ಬೋದು. ಆದ್ರೆ ಅತ್ಯಂತ ಅಪರೂಪ. ಕೋಟಿಗಳಲ್ಲಿ ಒಂದು ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಹೀಗಾಗಿ ಮನುಷ್ಯ ದೇಹ ಎಲ್ಲ ಪ್ರಾಣಿಗಳ ದೇಹಕ್ಕಿಂತ ಮಿಗಿಲು. ಅವರಲ್ಲಿ ದ್ವಿಜಾನಾಹು, ವೇದವನ್ನ ಅಪ್ಪಿದವರು ಮಿಗಿಲು. ವೇದವನ್ನ ಅಪ್ಪಿದವರಿಗಿಂತ ಮಂತ್ರದರ್ಶಿಗಳು ಮಿಗಿಲು. ಸರ್ವಭೂತ ವಿಶಿಷ್ಟಾಸ್ತೆ ಸರ್ವಜ್ಞ ಸರ್ವದರ್ಶಿನಃ ಬ್ರಾಹ್ಮಣ ವೇದ ತತ್ವಜ್ಞಾ ತತ್ವಾರ್ಥಗತಿ ನಿಶ್ಚಯಾ. ಎಲ್ಲ ಜೀವರಲ್ಲಿ ಮಿಗಿಲಾದವರು ಪ್ರಚಲಿತ ಇರುವ ವೇದ ಶಾಖೆಗಳನ್ನು ತಿಳಿದವರು, ಸರ್ವಜ್ಞರು. ಎಲ್ಲ ಸಿದ್ಧಾಂತಗಳನ್ನು ಕಂಡವರು, ವೇದದ ತತ್ವವನ್ನು ತಿಳಿದವರು, ಅವರು ಶ್ರೇಷ್ಠರು. ನೇತ್ರಹೀನೋ ಯಥಾ ಹೇಕಃ ಕೃಚ್ಛ್ರಾಣಿ ಲಭತೆ ಧ್ವನಿ ಜ್ಞಾನಹೀನಸ್ತಥಾ ಲೋಕೆ ತಸ್ಮಾತ್ ಜ್ಞಾನವಿದೋಧಿಕಾಃ. ಬ್ರಾಹ್ಮಣರಲ್ಲಿ ಅರಿವಿನ ಬಗೆಗೆ ಸ್ಪಷ್ಟ ಕಲ್ಪನೆ ಇರುವವರು ಮಿಗಿಲು. ಈ ಪಂಡಿತರು ಅಂತ ನಾವು ಈಗ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ದೀವಿ. ಯಾವುದಾರೊಂದು ಗ್ರಂಥದಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ತಿರುಗಿಸಿ ಕೇಳಿದ್ರು ಹೇಳಲಿಕ್ಕೆ ಬರಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಪರೀಕ್ಷೆಗಳಿರುತ್ತೆ, ಅದನ್ನು ಗೆದ್ದವನು ಜ್ಞಾನಿ. ಜ್ಞಾನಿ ಅಂತನೋ ನಲ ವಿದ್ವಾಂಸರು ಅಂತೀವಿ. ಆದರೆ ಪಂಡಿತ ಅನ್ನೋದಕ್ಕೆ ಬೇರೆಯದೇ ಆದ ನಿರ್ವಚನ ಇದೆ ಮಹಾಭಾರತದಲ್ಲಿ. ಅದು ಬೇರೆ. ಜ್ಞಾನ ಯಾವುದು ಎಂದು ತಿಳಿದವನು, ಅನಲಿಟಿಕಲ್ ಮೈಂಡಿನಿಂದ ಮುಂದುವರಿಯುವವ. ನಮಗೆ ಇವತ್ತು ಅದು ತೆಗೆದುಬಿಟ್ಟಿದ್ದೀವಿ. ಅನಲೈಸ್ ಮಾಡುವ ಕೆಪಾಸಿಟಿ ಬೇಕಾಗಿಲ್ಲ ಅಂತ ನಮ್ಮ ತಲೆನಲ್ಲಿ. ಒಬ್ಬ ಅನಲೈಸ್ ಮಾಡಿದರೆ ಅವನನ್ನು ಅನುಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಆ ದರಿದ್ರ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ನಮ್ಮ ಪ್ರಕಾರ ಇದರಲ್ಲಿ ಹಿಂಗೆ ಹೇಳೋದೆ, ಇದರಲ್ಲಿ ಹಿಂಗೆ ಹೇಳೋದೆ ಅಂತ ಹೇಳೋರು ಬೇಕು ನಮಗೆ. ಒಂದು ಅನಲಿಟಿಕಲ್ ಆಗಿ ಯೋಚನೆ ಮಾಡುವಂತಹ ಒಂದು ದಾರಿಯೇ ಬೇಡ ನಮಗೆ. ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ ಅಂತ ಕೋಟ್ ಮಾಡಬೇಕು. ಅವ್ರನ್ನ ವೇದ ಭಯತೆ ಉಕ್ತ ಚಾತಃ ಅಂತ ವಿಷ್ಣು ಸೂಕ್ತದಲ್ಲಿ, ವಿಶ್ವಕರ್ಮ ಸೂಕ್ತ ಅಂತ ಒಂದಿದೆ. ಯ ಇಮಾ ವಿಶ್ವಾ ಭುವನಾನಿ ಜುಹ್ವದೃತಿರ್ಹೋತ ನ್ಯಸೀದತ್ ಪಿತಾ ಸಹ ಅಂತ ಹೇಳಿ, ಅದರಲ್ಲಿ
ಉಕ್ತಶಾಸಃ ಅಂತ ಹೇಳಿ ಹೇಳ್ತಾರೆ. ಭಾಗವತ 11ನೇ ಸ್ಕಂದದಲ್ಲಿಯೂ ಉಕ್ತಶಾಸಾಹ ಅಸುತೃಪಃ ಸಂಲೋಕಂ ನವಿದಂತಿ ಅಂತ ಬರುತ್ತೆ. ಹಾಗಲ್ಲ, ಇದ್ದದ್ದನ್ನು ನೀವು ಉರು ಹೊಡೆಯೋದಲ್ಲ, ಅಲ್ಲಿ ಇದ್ದದ್ದನ್ನು ನಿಮ್ಮ ಅನುಭವಕ್ಕೆ ಮುಟ್ಟಿಸಿಕೊಳ್ಳುವ ದೃಷ್ಟಿಯಲ್ಲಿ ಎಷ್ಟು ದೂರ ಹೋಗಿದ್ದೀರಾ ಅನ್ನೋನು ವಿದ್ವಾಂಸ. ಆ ಕಣ್ಣು ಬೇಕು ಅಂತ ಅಂದರೆ ಅನಾಲಿಟಿಕಲ್ ಮೈಂಡ್. ನೇತ್ರಹೀನೋ ಯಥಾಹಿ ಏಕಃ, ಕಣ್ಣು ಇರದ ಒಬ್ಬ ಅಧ್ವನಿ ಕೃಚ್ಛ್ರಾಣಿ ಲಭತೆ, ದಾರಿಯಲ್ಲಿ ಬಹಳ ಕಷ್ಟಗಳನ್ನು ಎದುರಿಸ್ತಾನೆ. ಹಾಗೆ ಜ್ಞಾನಹೀನನಾದವ ಲೋಕದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸ್ತಾನೆ. ತಸ್ಮಾತ್ ಜ್ಞಾನ ವಿರೋಧಿಕಾ, ಅದರಿಂದಾಗಿ ಜ್ಞಾನ ಯಾವುದು ಎಂದು ಬಲ್ಲವರು, ಇದು ಜ್ಞಾನ, ಇದು ಸಾಧನ, ಇದರ ಗಮ್ಯ ಏನು. ಯಾಕೆಂದರೆ ಯಾವುದೇ ಒಂದು ಶಾಸ್ತ್ರ ಅದರ ಸ್ಥಾನ ಯಾವುದು ಅಂತ ನಾವು ಪರಿಶೀಲಿಸ್ಕೋಬೇಕು. ಅದರ ಮಿತಿ ಎಷ್ಟು ಅನ್ನೋದು ಗೊತ್ತಿರಬೇಕು ನಮಗೆ. ಅದನ್ನು ಕರಣಶಾಸ್ತ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಕರಣ ಅಂದರೆ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟಿನಂತೆ ಇರುವ ಶಾಸ್ತ್ರಗಳು ಯಾವುದು? ಈಗ ಧರ್ಮಶಾಸ್ತ್ರ, ತರ್ಕ, ವ್ಯಾಕರಣ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್. ಇದರಿಂದ ನೀವು ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಿಕೊಂಡು ಸಾಗಬೇಕಾದದ್ದು ವೇದದ ಕಡೆಗೆ. ನಾವಿಲ್ಲ ಕೂತ್ಬಿಟ್ರೆ ನಮ್ಮ ಪರಿಸ್ಥಿತಿ ಹಾಗೆ. ಈ ದಾರಿಗೆ ಹೋದರೆ ಬೆಂಗಳೂರಿಗೆ ಹೋಗುತ್ತೆ, ಈ ದಾರಿಗೆ ಹೋದರೆ ಮೈಸೂರಿಗೆ ಹೋಗುತ್ತೆ, ಈ ದಾರಿಗೆ ಹೋದರೆ ಬಾಂಬೆಗೆ ಹೋಗುತ್ತೆ. ನಾವೀಗ ಏನು ಮಾಡಿದ್ದೀವಿ ಗೊತ್ತಾ? ಆ ಬೆಂಗಳೂರು ಅಂತ ಬರೆದಿರೋ ಫಲಕದ ಮೇಲೆ ಕುಕ್ಕರಿಸ್ಬಿಟ್ಟಿದ್ದೀವಿ. ಆ ದಾರಿ ಹಿಡಿದು ಹೋಗ್ತಾ ಇಲ್ಲ. ಪ್ರಾಬ್ಲಮ್ ಆಗಿರೋದು ಅಲ್ಲಿ ಇದು. ಅದರಿಂದಾಗಿ ಜ್ಞಾನ ಯಾವುದು ಎಂದು ಬಲ್ಲವನು ಮಿಗಿಲು, ಜ್ಞಾನ ವಿದಃ ಅಧಿಕಾಹ. ಈ ಜ್ಞಾನದ ಮಿತಿ ಯಾವುದು? ಈ ಜ್ಞಾನದ ಸಹಕಾರ ಏನು? ಈ ಜ್ಞಾನ ನಮ್ಮನ್ನು ಎಲ್ಲಿಗೆ ಒಯ್ಯತ್ತೆ? ಈ ಜ್ಞಾನದ ಬಗೆಗಿನ ತಿಳುವಳಿಕೆ, ಜ್ಞಾನ ವಿದಃ. ತಾನ್ಸ್ತಾನುಪಾತತೆ ಧರ್ಮಾನ್ ಧರ್ಮ ಕಾಮ ಯಥಾಗಮಂ ನತ್ವೇತಾಮರ್ಥ ಸಾಮಾನ್ಯಂ ಅಂತರೇಣ ಗುಣಾನಿಮಾನ್. ತಾನ್ಸ್ತಾನುಪಾತತೆ ಧರ್ಮಾನ್, ಪುಣ್ಯವನ್ನು ಬಯಸುವವರು. ಧರ್ಮಕಾಮ ಅಂದರೆ ಪುಣ್ಯವನ್ನು ಬಯಸುವವರು. ಯಥಾಗಮಂ, ಶಾಸ್ತ್ರ ಹೇಳಿದಂತೆ ತಾನ್ಸ್ತಾನ್ ಧರ್ಮಾನ್ ಉಪಾಸತೆ, ಆಯಾ ಧರ್ಮಗಳನ್ನು ಮಾಡ್ತಾರೆ. ನತ್ವೇತಾಂ ಅರ್ಥ ಸಾಮಾನ್ಯಂ, ಆ ತರಹದ ಶಾಸ್ತ್ರ ಹೇಳಿ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದೇವೆ. ಹೌದಾ? ಜ್ಞಾನ ಎಷ್ಟು ಬಂತು? ಇಮಾನ್ ಗುಣಾನ್ ಅಂತರೇಣ, ಈ ಗುಣಗಳಿರದೆ ಅಂದರೆ ಈ ತರಹದ ಪ್ರಜ್ಞೆ ಇರದೆ ಆ ಶಾಸ್ತ್ರದಲ್ಲಿ ಹೇಳಿದ ಗುಣಗಳನ್ನು ಪಡೆಯಲಾರೆವು. ಇದ್ಯಾವುದಾದ್ರೂ ಶಾಸ್ತ್ರ ಹೇಳಿದೆ ನಿಮಗೆ? ಯಾವ ಶಾಸ್ತ್ರವೂ ಹೇಳಿಲ್ಲ. ಮಹಾಭಾರತ ಹೇಳ್ತಾ ಇದೆ, ವಾಗ್ದೇಹ ಮನತಾಂ ಶೌಚಂ ಕ್ಷಮಾ ಸತ್ಯಂ ಧೃತಿ ಸ್ಮೃತಿ ಸರ್ವಧರ್ಮೇಚು ಧರ್ಮಜ್ಞಾ ಜ್ಞಾಪಯಂತಿ ಗುಣಾನಿಮಾನ್. ಇದನ್ನ ಪಡೀಲಿಕ್ಕೆ, ಈ ಜ್ಞಾನ ಯಾವುದು ಅನ್ನೋದನ್ನು ಪಡೀಲಿಕ್ಕೆ ಮಾತಿನ ಶುದ್ಧಿ ಬೇಕು. ಮಾತಿನ ಶುದ್ಧಿ ಅಂದರೆ ಏನು? ಈ ಮಾತು ಈ ಅರ್ಥವನ್ನು ಹೇಳುತ್ತೆ. ಈ ಮಾತಿನಿಂದ ಈ ಅರ್ಥವನ್ನು ಗ್ರಹಿಸಬೇಕು. ಇದು ಮಾತಿನ ನಿಜವಾದ ಅರ್ಥ ಅಂತ ತಿಳಿದುಕೊಳ್ಳೋದು ವಾಕ್ಶೌಚ. ಶುದ್ಧವಾಗಿ ಮಾತನಾಡೋದು. ಅದು ಮೊದಲು ಬೇಸಿಕ್ ಲೆವೆಲಲ್ಲಿ ವ್ಯಾಕರಣ ತಪ್ಪಿರಬಾರದು. ಎರಡನೇ ಲೆವೆಲಲ್ಲಿ ಆ ಮಾತಿಗೆ ಏನರ್ಥ ಅದೇ ಅರ್ಥದಲ್ಲಿ ಬಳಸಬೇಕು. ಇದು ಕೇಳಲಿಕ್ಕೆ ಸುಲಭ, ಮಾತಾಡ್ಲಿಕ್ಕೆ ಬಹಳ ಕಷ್ಟ. ಇದು ವಾಗ್ವೃತ. ಸಂಸ್ಕೃತದಲ್ಲಿ ಈ ಡೈವರ್ಷನ್ನು ಕಡಿಮೆ. ಇಂಗ್ಲಿಷಿನಲ್ಲಿ ವಿಪರೀತ, ಕನ್ನಡದಲ್ಲಿ ವಿಪರೀತ. ಓ ದಿವ್ಯೋಪಸ್ಥಿತಿ ಅಂತೀವಿ. ಹೇಳಬೇಕಾದನ್ನ ನಾವು ಹೊಗಳಬೇಕಾದ್ರೆ ಅದು ನಾನು ಸಭೆಗಳಿಗೆ ದೊಡ್ಡ ದೊಡ್ಡ ಸಭೆಗಳಿಗೆ ಅಟೆಂಡೇ ಆಗಲ್ಲ. ಯಾಕೆ ಅಂತಂದರೆ ಆ ಶಬ್ದಕ್ಕೂ ಅವರು ಮಾತನಾಡೋ ಅರ್ಥಕ್ಕೂ ಸಂಬಂಧವೇ ಇರಲ್ಲ. ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ ಅಂತ ಉದ್ಘೋಷಕರು ಹೇಳ್ತಾರ್ರಿ. ಸೂಚನೆಯನ್ನು ಕೊಡೋದಾ?
ಸೂಚನೆ ಅವ್ರು ಗ್ರಹಿಸಬೇಕು. ಸೂಚನೆ ಅಂದರೆ ನೀವು ಬಾಯಲ್ಲಿ ಹೇಳದ, ಆದರೆ ಮಾತಿನಿಂದ ಗ್ರಹಿಸಬೇಕಾದದ್ದು. ಈಗ ನನಗೆ ಬಹಳ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತೇನೆ, ನಾನು ಮಲ್ಕೊಳ್ತೀನಿ ಅಂತ ಅರ್ಥ. ಇದು ಸೂಚನೆ. ನನಗೆ ಬಹಳ ಮಾತಾಡ್ತಾ ಇರ್ತಾರೆ, ನನಗೆ ಒಂದು ಸ್ವಲ್ಪ ನೀರು ಬೇಕು ಅಂತೀನಿ, ಬಾಯಾರಿಕೆ ಆಗಿದೆ ಅನ್ನೋದು ಸೂಚನೆ. ಸೂಚನೆ ಅಂದರೆ ಬಾಯಲ್ಲಿ ಹೇಳಬಾರದು, ಪದ ಬೇರೆ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ಸೂಚನೆ. ಇವರು ಒಂದು ವಿಶೇಷ ಸೂಚನೆ ಏನು ಅಂದ್ರೆ ಅಂತ ಅದನ್ನು ಹೇಳ್ತಾರೆ. ಏನಿದು ಅರ್ಥ ಇದೆಯಾ ಅದಕ್ಕೆ? ಸೂಚನೆ ಅಂದ್ರೆ ಇಂಡಿಕೇಶನ್ ಅಂದ್ರೆ ಏನೋ ಅದೇ. ಇಂಡಿಕೇಶನ್ ಬಾಯಲ್ಲಿ ಹೇಳಲಿಕ್ಕಾಗತ್ತಾ? ನಮಗೆ ಮಾತಿನ ಶುದ್ಧಿ ಹೀಗೆ. ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ, ದಿವ್ಯ ಅಂದ್ರೆ ಅಂತ ಗೊತ್ತಾ? ಅಲೌಕಿಕ ಅಂತ ಅರ್ಥ. ಏನು ಲೋಕದಲ್ಲಿಲ್ವ ಅವರು? ಎಷ್ಟು ತಪ್ಪು ಮಾತನಾಡ್ತೇವೆ ನಾವು ಅಂದ್ರೆ, ಇಷ್ಟು ಕರೆಕ್ಟಾಗಿ ನಾವು ಮಾತನಾಡಬೇಕು ಅಂತಂದ್ರೆ ಈ ಹೊಗಳಿಕೆ ಗಿಗಳಿಕೆ ಎಲ್ಲ ಬಿಟ್ಬಿಡ್ಬೇಕಾಗತ್ತೆ. ಅವಾಗ ಸಪ್ಪೆ, ಇವ್ರು ಗೌರವ ಕಡಿಮೆ ತೋರ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ಜನಕ್ಕೆ. ಇದೆಲ್ಲ ಪ್ರಾಬ್ಲಮ್. ವಾಕ್ ಶುದ್ಧಿ, ದೇಹ ಶುದ್ಧಿ ಗೊತ್ತೇ ಇದೆ, ಅದ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ದೇಹ ಶುದ್ಧಿಯು ಹೇಗೆ ಅಂತಂದ್ರೆ, ನಿಮಗೆ ಮಾರನೇ ದಿವಸ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅಷ್ಟೇ. ಆ ತರಹ ನಿಮ್ಮ ದೇಹವನ್ನ ಶುಚಿ ಮಾಡಿ ಇಟ್ಟುಕೊಳ್ಳಿ. ಹೌದು, ಅವರೆಕಾಯಿ ತಿನ್ನಬಾರದು. ಹೌದು, ಅವರೆಕಾಯಿ ಮಾತ್ರ ಅಲ್ಲ, ಚಳಿಗಾಲದಲ್ಲಿ ವಾತವಾಗುವ ಯಾವ ಪದಾರ್ಥನೂ ತಿನ್ಬೇಡಿ. ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ಮಾರನೇ ದಿವಸ ಬೆಳಗ್ಗೆ ಏಳ್ಲಿಕ್ಕಾಗತ್ತಾ? ಎದ್ರೆ ಜಪ ಕೂಡ್ಲಿಕ್ಕಾಗತ್ತಾ? ಅಷ್ಟೇ. ಇದು ದೇಹ ಶುದ್ಧಿ. ಮನಸ್ಸಿನ ಶುದ್ಧಿ, ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗದಂತೆ ಮಾಡಿಕೊಳ್ಳಿ. ಅದು ಧ್ಯಾನಕ್ಕೆ ಬೇಕಾದದ್ದು. ಆಮೇಲೆ ಕ್ಷಮ ಅಂತಂದ್ರೆ ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ. ಸತ್ಯ ಅಂದ್ರೆ ಸಜ್ಜನರಿಗೆ ಹಿತವಾದ ಮಾತು. ಧೃತಿ ಅಂತಂದ್ರೆ ಕಷ್ಟಗಳನ್ನ, ನೋವುಗಳನ್ನ ತಾಳಿಕೊಳ್ಳುವ ಶಕ್ತಿ. ಸ್ಮೃತಿ ಅಂತಂದ್ರೆ ಗ್ರಂಥಗಳ ಉಪಸ್ಥಿತಿ. ಇವಿಷ್ಟು ಬೇಸಿಕ್ ಆದ ಗುಣಗಳು. ಈ ಬೇಸಿಕ್ ಗುಣಗಳಿಗೆ ಪೋಷಕವಾಗಿ ಎಲ್ಲಾ ಶಾಸ್ತ್ರಗಳು ಹೀಗೆ ಮಾಡಿ, ಹಾಗೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ತವೆ. ಒಂದೊಂದು ಶಾಸ್ತ್ರ ಒಂದೊಂದು ಹೇಳುತ್ತೆ, ನಿಮಗೆ ಇದು ಬೇಕು, ಇದಕ್ಕನುಗುಣವಾಗಿ ಇದೆ ಅಷ್ಟೆ. ಯದಿದಂ ಬ್ರಹ್ಮಣೋ ರೂಪಂ ಬ್ರಹ್ಮಚರ್ಯಮಿತಿ ಸ್ಮೃತಂ ಪರಂ ತತ್ ಸರ್ವಧರ್ಮೇಭ್ಯಃ ತೇನ ಯಾತಿ ಪರಾಂ ಗತಿಂ. ಯದಿದಂ ಬ್ರಹ್ಮಣೋ ರೂಪಂ, ಇನ್ನು ದೇವರಲ್ಲಿ ಮನಸ್ಸನ್ನು ಇಡುವುದು ಬ್ರಹ್ಮಚರ್ಯ. ಅದಕ್ಕಾಗಿ ವೇದದಲ್ಲಿ ತೊಡಗುವುದು ಬ್ರಹ್ಮಚರ್ಯವೇ. ಬ್ರಹ್ಮ ಅಂದರೆ ಹಿರಿದಾದ ವೇದ, ಚರ್ಯ ಅಂದರೆ ಸಂಚಾರ. ಬ್ರಹ್ಮಚರ್ಯ ಅಂತಂದ್ರೆ ವೇದದ ಸಂಚಾರ. ವೇದದ ಸಂಚಾರ ಬೇಕು ಅಂತಂದ್ರೆ ಭೋಗಗಳು ಕಡಿಮೆ ಇರಬೇಕು ಅಷ್ಟೇ. ಬಹಳ ಭೋಗಗಳಿದ್ರೆ ಶಾಸ್ತ್ರ ಓದ್ಲಿಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ವಿಪರೀತ ಭೋಗಗಳಿತ್ತು, ವಿಪರೀತ ಡೈವರ್ಷನ್ಸ್ ಇತ್ತು, ವೇದ ಎಲ್ಲಿ ಓದೋದು? ನಾನು ಅದೇ ತಲೆ ಚಚ್ಕೋತಾ ಇರ್ತೇನೆ, ನಾವೇನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ. ನೋಡಿ, ಬಂದ ಪ್ರತಿಯೊಬ್ಬ ಸ್ವಾಮಿಗಳಿಗೂ 3 ದಿವಸ ಆರಾಧನೆ ಮಾಡ್ತಾ ಕೂತ್ರೆ, ಒಂದು ಪರಂಪರೆಯಲ್ಲಿ ಕನಿಷ್ಠ ಪಕ್ಷ 28-30 ಜನ ಬಂದೊಟ್ಟೋಗಿದ್ದಾರೆ ಈಗ ಇವತ್ತಿನ ಕಾಲಕ್ಕೆ. ಆಯ್ತಾ? 3 ಹತ್ಲಿ, ಅದರ ಹಿಂದೆ ಮುಂದೆ, ಆಯ್ತಾ, ಅದರ ಅಲಂಕಾರ, ಅದಕ್ಕೆ ಮಾಡಿಸುವ ಖರ್ಚು ವೆಚ್ಚ ಎಲ್ಲ ಹಾಕ್ತಾ ಕೂತ್ಕೊಂಡ್ರೆ ಓದ್ಲಿಕ್ಕೆ ಎಷ್ಟು ಗೊತ್ತಾ ಉಳಿಯೋದೇ ಇಲ್ಲ. ಸುಮ್ಮನೆ ಉಪಕರ್ಮ ಮಾಡೋದಷ್ಟೇ. ನೀವು ಈ ತರಹದ ವಿಚಾರಗಳಲ್ಲೆಲ್ಲ ಆಗ್ತು ಅಂತಂದ್ರೆ ಯಾವಾಗ ಓದೋದು? ಮತ್ತೆ ನಮ್ಮನೆ ಫಂಕ್ಷನ್ಗಳಿರುತ್ತೆ,
ಅತ್ಯಂತ ಬೇಕಾದವ್ರ ಮನೆ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ. ಯಾವಾಗ್ರಿ ಓದೋದು? ಬ್ರಹ್ಮಚರ್ಯ ಎಲ್ಲಿ? ಭೀಕರ ಪರಿಸ್ಥಿತಿ. ಅದರಿಂದಾಗಿ ಬ್ರಹ್ಮಚರ್ಯ ಅನ್ನೋದು ನಿಗ್ರಹಕ್ಕೆ ಪರ್ಯಾಯ ಪದ. ಯಾಕೆ ಅಂದರೆ ವೇದದಲ್ಲಿ ನಿರಂತರವಾಗಿ ಸಂಚಾರ ಮಾಡಬೇಕು ಅಂತಂದ್ರೆ ಇವೆಲ್ಲ ಕಡಿಮೆ ಆಗಲೇಬೇಕು. ಇಲ್ಲ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ತಿರ್ತೀನಿ, ಆಗೋದೇ ಇಲ್ಲ. ಮಧ್ಯಾಹ್ನ 3 ಗಂಟೆ ಆಗೋಗುತ್ತೆ. ಎಲ್ಲ ಸುಮ್ಮನೆ ಶುರು ಮಾಡೋದು ಸಾಕು, ಎಲ್ಲರೂ ಹೋದ್ರೆ ಸಾಕು, ಮಧ್ಯಾಹ್ನ 3 ಗಂಟೆ 3:30 ಗಂಟೆ ಆಗೋಗುತ್ತೆ. ಆ ಊಟ, ಆ ಭರ್ಜರಿ, ಒಬ್ಬ ರಾಮ ತಿಂದು ಬಂದು ಕೂತ್ರಿ ಎಲ್ಲಿಂದ ಓದೋದು, ಏನು ಕಥೆ. ಅದರಿಂದಾಗಿ ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳಿ ಯಾಕೆ ಅರ್ಥ? ಅಧ್ಯಯನಕ್ಕಾಗಿ ಇಂದ್ರಿಯ ನಿಗ್ರಹ. ಅಧ್ಯಯನ ಮಾಡಬೇಕು ಅಂದ್ರೆ ಇಂದ್ರಿಯ ನಿಗ್ರಹ ಜೊತೆಗಿರಲೇಬೇಕು. ಒಬ್ಬ ಅಷ್ಟು ಆಳವಾಗಿ ಓದಿದಾನೆ ಅಂತಂದ್ರೆ ಅವನಿಗೆ ಬ್ರಹ್ಮಚರ್ಯ ಇದೆ, ಸಹಜವಾಗಿ ವೈರಾಗ್ಯ ಇದೆ ಅಂತ ಅರ್ಥ. ವೈರಾಗ್ಯ ಅಂತ ಹೇಳಿದರೆ ಏನರ್ಥ? ಜ್ಞಾನಕ್ಕೆ ಪೂರಕವ. ಅವನು ಅಷ್ಟು ಜ್ಞಾನ ಪಡೆದಿದ್ದಾನೆ ಅಂದ್ರೆ ಬೇರೆ ಪದಾರ್ಥಗಳನ್ನೆಲ್ಲ ಬಿಟ್ಟು, ಇವಾಗ ನಾವು ನೀವೇ ಆಗಿರಬಹುದು, ಇವತ್ತು ಕೂತ್ಕೊಂಡು ಈಗ ಪ್ರತಿ ದಿವಸ 7 ರಿಂದ 8 ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಅಷ್ಟರ ಮಟ್ಟಿಗೆ ಲೋಕದ ಹೊರಗಡೆಯ ಸೆಳೆತವನ್ನು ನಾವು ತಡೆದಿದ್ದೇವೆ. ಇದೇ ಬ್ರಹ್ಮಚರ್ಯ. ಈ ರೀತಿ ಇಡೀ ದಿವಸ ಇದ್ರೆ, ಇಡೀ ವರ್ಷ ಇದ್ರೆ ಬ್ರಹ್ಮಚರ್ಯ. ಆದ್ರಿಂದಾಗಿ ಒಬ್ಬನ ಜ್ಞಾನದ ಆಳದ ಮೇಲೆ ಅವನ ವೈರಾಗ್ಯವನ್ನು ಲೆಕ್ಕ ಹಾಕಬೇಕೇ ವಿನಃ ಅದು ಬೇಡ ಅಂತಾನೆ, ಇದು ಬೇಡ ಅಂತಾನೆ, ಅದು ಮುಟ್ಟಲ್ಲ ಅಂತಾನೆ, ಇದು ಮುಟ್ಟಲ್ಲ ಅಂತಾನೆ, ಅದು ಬ್ರಹ್ಮಚರ್ಯ ಅಲ್ಲ. ಪರಂತತ್ ಸರ್ವಧರ್ಮೇಭ್ಯ. ಈ ವೇದಾಧ್ಯಯನ ಆಗಲಿ, ಜ್ಞಾನಕ್ಕಾಗಿ ಅರ್ಪಣೆ ಮಾಡೋದಾಗ್ಲಿ ಎಲ್ಲ ಧರ್ಮಕ್ಕಿಂತ ಮಿಗಿಲು. ಯಾಕೆಂದ್ರೆ ಧರ್ಮದ ಪ್ರಯೋಜನ ಏನು ಅಂದ್ರೆ ದೇವರನ್ನ ತಿಳ್ಕೊಳ್ಳೋದು. ನಾವು ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಲಿಕ್ಕೆ ಹೊರಟು ಇದನ್ನ ಬಿಟ್ಬಿಟ್ರೆ ಗತಿ ಏನು? ಮತ್ತೆ ಎಲ್ಲ ಧರ್ಮವನ್ನು ಪಾಲಿಸಲಿಕ್ಕಲ್ಲ. ಈ ಮಾಸ ಧರ್ಮಗಳಿರುತ್ತೆ. ಅದು ಎಷ್ಟೋ ಕೈಯಿಂದ ಜೇಬಿಂದ ತೆಗೆದು ಹಾಕಿದ್ದ ಅವರವರು ಬೇರೆ ಬಿಡಿ. ಮನೆಯಿಂದ 500 ಹೆಜ್ಜೆ ಮುಂದೆ ಹೋಗಿ ಸ್ನಾನ ಮಾಡಬೇಕು ಅಂತಿರುತ್ತೆ. ಎಲ್ಲಿ? ನಾನು ನಿಮ್ಮನೆಗೆ ಬರ್ಬೇಕಷ್ಟೆ, ನೀವು ನಮ್ಮನೆಗೆ ಬರಬೇಕು. ಅಲ್ಲ, ಅದು ಆ ಕಾಲದಲ್ಲಿ ಊರು ಕಡಿಮೆ ಇತ್ತು. ಹೋಗಿ ನದಿಗೆ ಹೋಗುವಾಗ ಅಷ್ಟು ದೂರ ಹೋಗಿ ಮಾಡಬೇಕಿತ್ತು, ಮಾಡ್ತಾ ಇದ್ರು. ಈಗಲೂ ಅದು ಮಾಡ್ಲಿಕ್ಕಾಗತ್ಯೆ? ಅದರಿಂದಾಗಿ ಧರ್ಮದ ಪ್ರಯೋಜನ ಏನು ಅಂತಂದ್ರೆ ದೇವರ ಅರಿವು. ದೇವರ ಅರಿವಿಗಾಗಿ ವೇದದ ಅರಿವು. ಅದರಿಂದಾಗಿ ಪರಂತತ್ ಸರ್ವಧರ್ಮೇಭ್ಯ ತೇನ ಯಾಂತಿ ಪರಾಂ ಗತಿಂ. ಲಿಂಗ ಸಂಯೋಗಹೀನಂ ಯತ್ ಶರೀರಂ ಸ್ಪರ್ಶವರ್ಜಿತಂ ಶ್ರೋತ್ರೇಣ ಅಶ್ರವಣಂ ಚೈವ ಚಕ್ಷುಷಾ ಚಾಪ್ಯ ದರ್ಶನಂ. ಇದರದ್ದೇ ವಿಸ್ತಾರ. ಬ್ರಹ್ಮಚರ್ಯ ಅಂದ್ರೆ ಲಿಂಗ ಸಂಯೋಗಹೀನಂ, ಉತ್ಕಟವಾದ ಪದಾರ್ಥಗಳ ಬೆನ್ನ ಹತ್ತದೇ ಇರೋದು, ಲಿಂಗ ಸಂಯೋಗದಿಂದ ಹೀನವಾಗಿರುವಂಥದ್ದು. ಶರೀರಂ ಸ್ಪರ್ಶವರ್ಜಿತಂ, ಸ್ಪರ್ಶವಿರದ ಶರೀರ. ಶ್ರೋತ್ರೇಣ ಅಶ್ರವಣಂ ಚೈವ, ಕಿವಿಗೆ ಬಂದದ್ದನ್ನೆಲ್ಲ ಕೇಳಿ ಮನಸ್ಸಿಗೆ ಹಚ್ಚಿಕೊಳ್ಳದೇ ಇರುವುದು. ಕಣ್ಣಿಗೆ ಕಂಡದ್ದನ್ನೆಲ್ಲ ನೋಡಿ ಹಚ್ಚಿಕೊಳ್ಳದೇ ಇರುವುದು. ಆದರೆ ಇದು ಬೇಕು ಅಂತ, ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಅಂತನ್ನುವ ಬಯಕೆ ಇಲ್ಲದೆ ಇರುವುದು. ವಾಕ್ ಸಂಭಾಷಾ ಪ್ರವೃತ್ತಾಚ ಯನ್ಮನ ಪರಿವರ್ಜಿತಂ ಬುದ್ಧ್ಯಾನಾಧ್ಯವಸಾಯಶ್ಚ ಬ್ರಹ್ಮಚರ್ಯಮಕಲ್ಮಷಂ. ವಾಕ್ ಸಂಭಾಷಾ ಪ್ರವೃತ್ತಾಚ, ತೀರ ಲೌಕಿಕ ವಸ್ತುವಿನ ಬಗೆಗೆ ತಿರುಗದ ಮಾತು. ಸಂಭಾಷ ಅಪ್ರವೃತ್ತ ವಾಕ್, ಅದು ಬ್ರಹ್ಮಚರ್ಯ. ಮನಸ್ಸಿನಲ್ಲಿ ನಿರಂತರವಾಗಿ ವಸ್ತುವಿನ ಬಗೆಗೆ ಯೋಚನೆ ಮಾಡದೇ ಇರೋದು. ಬುದ್ಧ್ಯಾನಾಧ್ಯವಸಾಯಶ್ಚ,
ಈಗ ಸದ್ಯದ ಬುದ್ಧಿಯಿಂದ ಬೇರೆಯವರ ಕ್ಯಾರೆಕ್ಟರ್ನ ಅಳಿದೇ ಇರೋದು. ಅಂದರೆ ಉದಾಹರಣೆಗೆ ಒಬ್ಬ, ಅದು ಏನಾಗಿದೆ, ಎಲ್ಲ ಕಲರ್ ಮಿಕ್ಸ್ ಆಗಿ ಇರುತ್ತೆ, ಒಳ್ಳೆತನ ಕೆಟ್ಟತನ ಎಲ್ಲ ಮಿಕ್ಸ್ ಆಗಿ ಇರುತ್ತೆ. ಒಳ್ಳೆತನ ಮಾತ್ರ ಒಬ್ಬರಲ್ಲಿ ಗುರುತಿಸ್ತೇವೆ, ಕೆಟ್ಟತನ ಮಾತ್ರ ಅಷ್ಟು ಸರಳವಾಗಿ ಗುರುತಿಸ್ಲಿಕ್ಕಾಗಲ್ಲ. ನಾವು ಹಾಗೆ ಗುರುತಿಸ್ಬಿಡೋದು, ದಿಸ್ ಇಸ್ ಡಾರ್ಕ್ ಅಂಡ್ ದಿಸ್ ಇಸ್ ವೈಟ್ ಓನ್ಲಿ ಅಂತ ಹೇಳಿ ಗುರುತಿಸೋದು. ಇದನ್ನ ತೊಡಗಿಸಬೇಡಿ. ಬುದ್ಧ್ಯಾನಾಧ್ಯವಸಾಯಶ್ಚ, ಇದೆಲ್ಲವನ್ನು ಸೇರಿಸಿದರೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂದ್ರೆ ಲೋಕದ ವಸ್ತುವಿನ ಮಿತಿಯನ್ನ ಅರಿತು ಇದರ ಗತಿಯನ್ನ ತಿಳಿದು ಜ್ಞಾನದ ಕಡೆ ಹೋಗ್ತಾ ಇರೋದು. ಉಳಿದ ಗುಣ ದೋಷಗಳ ಬಗ್ಗೆ ಉತ್ಕಟವಾಗಿ ತಲೆ ಕೆಡಿಸ್ಕೊಳ್ಳದೆ ಇರೋದು. ದೇವರು ಹೀಗೆ ಪ್ರಚೋದನೆ ಮಾಡಿದ್ರು ಮಾಡದ ಬಿಡಿ ಅಂತ. ನೀವು ಮಹಾಭಾರತವನ್ನು ಓದಬೇಕಾದ್ರೂ ಕೆಲವ್ರಿಗೆ ಸಿಟ್ಟು ಬರುತ್ತೆ. ನನಗದು ಯಾಕೆ ಅಂತಾನೆ ಅರ್ಥ ಆಗಲ್ಲ. ಹಲ್ಲು ಕಡ್ಕೊಂಡು, ಏನ್ರೀ ಭೀಷ್ಮ ಏನು ಮಾಡಿದ್ದೋ? ದ್ರೌಪದಿಯ ವಸ್ತ್ರಾಪಹರಣ ಆಗ್ಬೇಕಾದ್ರೆ ಸುಮ್ಮನೆ ಇದ್ದ, ಆಮೇಲೆ ವಿಠು ಸಹಸ್ರನಾಮ ಬೇರೆ ಹೇಳ್ತಾನೆ. ನಾನು ಭೀಷ್ಮನನ್ನು ಒಪ್ಪಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಿಲ್ಲ. ಅದನ್ನು ನೀವು ತೀರ್ಮಾನ ಮಾಡಬೇಡಿ. ನಾವು ಕಲಿಬೇಕಾದ ಪಾಠ ಏನು ಅಂತ ಅಷ್ಟೇ ಚಿಂತಿಸಿ. ಭಾಗವತದ ಅವಧೂತ ಹೇಳುವಂತಹ ಮಾತು ಅದು. ಅದರಿಂದಾಗಿ ಬಹುಚಿತ್ರ ಜಗತ್ ಬಹುಧಾಕರಣಾತ್, ಬಹಳ ಜಗತ್ತಿನ ಗುಣಗಳನ್ನು ಚಿಂತಿಸಿ ಈ ಗುಣ ದುರ್ಗುಣ ಬಿಟ್ಟು ಈ ಗುಣ ಮಾತ್ರ ದೇವರಲ್ಲಿ ಹೇಗಿದೆ ಅಂತ ಚಿಂತಿಸಿ ಇರೋದು. ಹಾಗಾದರೆ ತದಲಂ ಬಹುಲೋಕ ವಿಚಿಂತನಯ ಅಂತ ಹೇಳಿದಾರಲ್ಲ, ಹೌದು, ಅದನ್ನೇ ಹಚ್ಚಿಕೊಂಡು ಕೊರಗಬೇಡಿ ಅಂತ. ಈ ಲೋಕದಲ್ಲೇ ಅಟ್ಯಾಚ್ಮೆಂಟ್ ಅನ್ನು ಹೊಂದಿ, ಅಯ್ಯೋ ಇದನ್ನ ಹೆಂಗಪ್ಪ ಸರಿ ಮಾಡೋದು, ಲೋಕವನ್ನು ಹೇಗೆ ನಾನು ಸರಿ ಮಾಡೋದು, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇದ್ರೆ ಒಳ್ಳೇದನ್ನ ಹೇಳಿ ಅಷ್ಟೇ ಯಾರಿಗಾದ್ರು. ಅವರು ನಿಮ್ಮ ಮಾತು ಕೇಳಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಇದನ್ ಬ್ರಹ್ಮಚರ್ಯ ಅಂತ ಅನ್ನೋದು. ಸಮ್ಯಕ್ ವೃತ್ತಿರ್ಬ್ರಹ್ಮಲೋಕಂ ನಾಪ್ನುಯಾನ್ ಮಧ್ಯಮಸ್ಸುರಾನ್ ದ್ವಿಜಾಗ್ರ್ಯೋ ಜಾಯತೆ ವಿದ್ವಾನ್ ರಾಜಸೀಂ ವೃತ್ತಿಮಾಸ್ಥಿತಃ. ಒಳ್ಳೆಯದರಲ್ಲಿ ಇದ್ರೆ ಬ್ರಹ್ಮಲೋಕವನ್ನು ಹೊಂದುತ್ತಾನೆ. ಈ ಗುಣಗಳು ಮತ್ತೆ ದುರ್ಗುಣಗಳ ಜೊತೆಗೆ ಮಧ್ಯೆ ಇತ್ತು ಅಂದರೆ ದೇವತೆಗಳನ್ನು ಹೊಂದಿ ಮರಳಿ ಬರ್ತಾನೆ. ರಜೋಗುಣವನ್ನು ಹೊಂದಿದ್ದರ ಪರಿಣಾಮ ಏನಂದ್ರೆ ವಾಪಸ್ ಬರೋದು. ಸುದುಷ್ಕರಂ ಬ್ರಹ್ಮಚರ್ಯಂ ಉಪಾಯಂ ತತ್ರ ಮೇ ಶೃಣು ಸಂಪ್ರವೃತ್ತ ಮುದೀರ್ಣಂಚ ನಿಗೃಹೀಯಾದ್ವಿಜೋ ಮನಃ. ಸುದುಷ್ಕರಂ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ಅನ್ನೋದು ಕಷ್ಟವೇ. ಒಬ್ಬ ಮನಸ್ಸನ್ನ ನಿಗ್ರಹಿಸಬೇಕು. ಅದಕ್ಕೆ ಕೆಲವೊಂದು ಇದೆ, ಯಥಾಯೋಗ್ಯವಾಗಿ ಅನ್ವಯ ಮಾಡಿಕೊಳ್ಬೇಕು. 4 ವರ್ಣದವರು, 4 ವರ್ಣ ಅಲ್ಲ, 4 ಆಶ್ರಮದವರು ಯಥಾಯೋಗ್ಯವಾಗಿ ಅನ್ವಯ ಮಾಡಿಕೊಳ್ಬೇಕು. ಯೋಷಿತಾಂ ನಕಥಾ ಶ್ರಾವ್ಯಾಂ, ಹೆಣ್ಣಿನ ಸೌಂದರ್ಯದ ಬಗ್ಗೆ ಮಾತಾಡೋದು ಬಿಡಬೇಕು. ನನಿರೀಕ್ಷ್ಯ ನಿರಂಬರಾಹ, ಇನ್ನು ಅವರನ್ನು ಬಟ್ಟೆ ಇಲ್ಲದೆ ಆದಾಗ ನೋಡಬಾರದು. ಅಂದರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಗಂಡು ಹೆಣ್ಣನ್ನು ನೋಡಬಾರದು, ತನ್ನ ಹೆಂಡತಿಯನ್ನು ನೋಡಬಾರದು ಅಂತ ಅಲ್ಲ, ಬೇರೆಯವರನ್ನ ನೋಡಬಾರದು ಅಂತ. ಸನ್ಯಾಸಿಗಳಿಗೆ, ಬ್ರಹ್ಮಚರ್ಯದವರಿಗೆ, ವಾನಪ್ರಸ್ಥರಿಗೆ ನಿಜವಾದ ಅರ್ಥವೇ. ಅವರ ಹೆಂಡತಿಯನ್ನು ನೋಡೋ ಹಾಗಿಲ್ಲ. ಸನ್ಯಾಸಿಗಳಿಗೆ ಇಲ್ಲ ಬಿಡಿ, ಬ್ರಹ್ಮಚರ್ಯದವ್ರಿಗೂ ಇಲ್ಲ, ಅವ್ರು ನೋಡಬಾರದು ಅಂತ. ಕಥಂಚಿತ್ ದರ್ಶನಾದಾತಾಂ ದುರ್ಬಲಾನಾಂ ವಿಷೇದ್ರಜಹಾಂ, ಹೇಗಾದರೂ ದರ್ಶನ ಆಯಿತು ಅಂತಂದ್ರೆ ಕೃಚ್ಛ್ರಾಚರಣೆಯನ್ನು ಮಾಡಬೇಕು. ರಾಗೋತ್ಪತ್ತೌ ಚರೇತ್ ಕೃಚ್ಛ್ರಂ ಅನ್ಹಸ್ತ್ರಿ ಪ್ರವಿಚೇದಪಹಾಂ, ಏನಾದರೂ ಪರಸ್ತ್ರೀಯ ಮೇಲೆ
ಉತ್ಕಟವಾದ ಆಸೆ ಆಯಿತು ಅಂತಂದರೆ ತಾನು ನಿಗ್ರಹ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಕೃಚ್ಛ್ರಾಚರಣೆಯನ್ನು ಮಾಡಬೇಕು. ಕೃಚ್ಛ್ರಾಚರಣೆ ಅಂತಂದರೆ ಶರೀರ ದಂಡನೆ. ಬಹಳ ಕೃಚ್ಛ್ರಗಳಿವೆ. ಅದರಲ್ಲಿ ಪ್ರಸಿದ್ಧವಾದದ್ದು ಚಾಂದ್ರಾಯಣ ಕೃಚ್ಛ್ರ ಅಂತ. ಚಂದ್ರ ಕೃಚ್ಛ್ರ ಅಂತಂದರೆ ಚಂದ್ರನ ಉದಯ ಮತ್ತು ಅಸ್ತಮನಗಳಿಗೆ ಅನುಗುಣವಾಗಿ ಆಹಾರವನ್ನು ತಗೊಳ್ಳೋದು. ಈ ಹಬ್ಬ ಅಂದರೆ ಕಡೆಯದು 16, 1 ತಿಂಗಳು ಮಾಡಿದ್ರಿ ಅಂದರೆ 1 ತುತ್ತು, 2 ತುತ್ತು, 3 ತುತ್ತು, ಕಟ್ಟ ಕಡೆಯದು 16 ತುತ್ತು. 16 ತುತ್ತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದು ಹಾಗೆ ನಮ್ಮ ಶರೀರವನ್ನು ನಿಗ್ರಹಿಸ್ಕೊಳ್ಬೇಕು. ಹಾಗೆ ಜಲಕೃಚ್ಛ್ರ ಅಂತ ಇದೆ, ತಪ್ತ ಕೃಚ್ಛ್ರ ಅಂತ ಇದೆ. ಸುಡುವ ಮರಳಿನ ಮೇಲೆ ತಿರುಗಾಡೋದು, ಅವೆಲ್ಲ ದೇಹವನ್ನು ಯಾಕೆ ದಂಡನೆ ಮಾಡ್ಕೊಳ್ಳೋದು ಅಂತಂದರೆ ಮನಸ್ಸು ದೇಹದ ಮೂಲಕ ತಪ್ಪು ಮಾಡಬಾರದು ಅನ್ನೋ ದೃಷ್ಟಿಯಿಂದ ದೇಹಕ್ಕೆ ದಂಡನೆ. ಯೋಚನೆ ಮಾಡಿದ್ದು ಮನಸ್ಸು, ಶಿಕ್ಷೆ ದೇಹಕ್ಕೆ. ಪಾಪ್ಮಾನಂ ನಿರ್ದಹೇ ದೇವಂ ಅಂತರ್ಭೂತಂ ರಜೋಮಯಂ ಜ್ಞಾನಯುಕ್ತೇನ ಮನತ ಸಂತತೇನ ವಿಚಕ್ಷಣ. ಪಾಪವನ್ನು ಹೀಗೆ ಸುಟ್ಟಾಕಬೇಕು, ಮನಸ್ಸು ಜ್ಞಾನಯುಕ್ತ ಆಗಬೇಕು. ಅಂದರೆ ಮಹಾಭಾರತಾದಿ ಶ್ರವಣವೇ ಪಾಪ ಪರಿಹಾರ. ಮಹಾಭಾರತ ಬಂದದ್ದೇ ನರಹರಿ ತೀರ್ಥರು ಗೀತಾ ಭಾಷ್ಯದ ಟೀಕೆಯಲ್ಲಿ ಹೇಳ್ತಾರೆ, ಮಹಾಭಾರತವನ್ನು ಕೇಳಿದ್ದೇ ಪ್ರಾಯಶ್ಚಿತ್ತವಾಗಿ ಅಂತ. ಸರಮ ಅನ್ನುವ ದೇವಶುನಿ, ದೇವತೆಗಳ ನಾಯಿ, ಮತ್ತೆ ಈ ಎಲ್ಲ ನಾಯಿಗಳ ಪ್ರತಿನಿಧಿ, ಅಭಿಮಾನಿನಿ ದೇವತೆ ಒಬ್ಬಳು ಸರಮ. ಅವಳ ಮನಸ್ಸಿಗೆ ನೋವುಂಟು ಮಾಡಿದ್ದರಿಂದ ಪರೀಕ್ಷಿತ್ ರಾಜ ಮಹಾಭಾರತ ಕೇಳಿ ಆ ಪಾಪವನ್ನು ಕಳೆದುಕೊಂಡ. ನೀವೆಲ್ಲವನ್ನು ನೋಡಿ, ಪ್ರಾಯಶ್ಚಿತ್ತವಾಗಿಯೇ ಇದೆ. ಅದರಿಂದಾಗಿ ಇವಾಗ ಮಾಡ್ತಾ ಇರೋದು ಪ್ರಾಯಶ್ಚಿತ್ತವೂ ಹೌದು ಅಂತಾರೆ. ಮಹಾಭಾರತ ಶ್ರವಣ ಪಾಪ ಪರಿಹಾರ. ಯಾಕೆ ಅಂದರೆ ಹೀಗೆ ಮನಸ್ಸನ್ನು ನೇರ್ಪು ಮಾಡುತ್ತೆ. ಪಾಪ ಮತ್ತು ಪುಣ್ಯ ಅಂದರೆ ಗೊತ್ತಲ್ಲ. ಪಾಪ ಪರಿಹಾರ ಅಂತಂದರೆ ಮನಸ್ಸು ಶುದ್ಧ ಆಗುತ್ತೆ, ದೇವರ ಅರಿವನ್ನು ಪಡೆಯುತ್ತೆ, ತನ್ಮೂಲಕ ಶುದ್ಧಿ ಅಂತ. ಹಾಗೆ ಅದರಿಂದಾಗಿ ಇದು ಪಾಪಗಳನ್ನು ದಾಟುವ ಬಗೆ, ಮನಸ್ಸು ಕೆಟ್ಟದ ಕಡೆಗೆ ಹೋಗದೇ ಇರೋದರ ಬಗೆ. ಕುಣಪ ಮೇಧ್ಯ ಸಂಯುಕ್ತಂ ಯದ್ವದಚ್ಛಿದ್ರ ಬಂಧನಂ ತದ್ವದ್ದೇಹಗತಂ ವಿದ್ಯಾತ್ ಆತ್ಮಾನಂ ದೇಹ ಬಂಧನಂ. ಈ ಶರೀರವೆಂಬ ಕಾರಾಗೃಹದಲ್ಲಿ ಜೀವ ಖೈದಿಯಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ವಾತ ಪಿತ್ತ ಕಫಾನ್ ರಕ್ತಂ ತ್ವಂ ಮಾಂಸಂ ಸ್ನಾಯು ಚಾಸ್ಥಿತ ಮಜ್ಜಾಂ ಚೈವ ತಿರಾಜಾಲೈಃ ತರ್ಪಯಂತಿ ರಸಂ ನೃಣಾಂ. ವಾತ, ಪಿತ್ತ, ಕಫ, ರಕ್ತ, ಚರ್ಮ, ಮಾಂಸ, ಸ್ನಾಯು, ಮೂಳೆ, ಮಜ್ಜ, ಬೋನ್ ಮ್ಯಾರೋ, ಸಿರಾ, ಬ್ಲಡ್ ವೈನ್ಸ್, ಇವುಗಳಿಂದ ಮನುಷ್ಯನ ಬಯಕೆ ತೀರುತ್ತೆ. ಮನುಷ್ಯನ ತಿನ್ನುವ ಉಣ್ಣುವ ಬಯಕೆಗಳೆಲ್ಲ ತೀರೋದಿಲ್ಲಿಂದ. ಇವುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಂದರೆ ಇವುಗಳು ತಮ್ಮ ಬಯಕೆಯನ್ನು ಮಾಡಲಿಕ್ಕಾಗಿ ದೇಹದಿಂದ ಏನು ಬೇಕಾದರೂ ಮಾಡಬಹುದು ಅನ್ನುವ ಪರಿಸ್ಥಿತಿಯನ್ನು ತಂದುಕೊಳ್ಬಾರದು. ಉಪವಾಸ ಮಾಡೋದೇ ಅದಕ್ಕಾಗಿ. ದಶವಿದ್ಯಾಧಮನ್ಯೋತ್ರ ಪಂಚೇಂದ್ರಿಯ ಗುಣಾವಹಾಹ ಯಾಭಿ ಸೂಕ್ಷ್ಮ ಪ್ರತಾಯಂತೆ ಧಮನ್ಯೋನ್ಯ ಸಹಸ್ರತಃ. ಸುಮಾರು 5 ಧಮನಿಗಳಿವೆ. ಆ 5 ಕವಲೊಡೆದು 10 ಆಗ್ತದೆ. ಈ ಧಮನಿಗಳು, ನರಗಳು, ಅದು ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳಿಗೆ ಕಾರಣ. ಅವುಗಳ ಕವಲು ಸಾವಿರಾರಿವೆ. ಧಮನ್ಯಃ ಅನ್ಯಾಹ ಸಹಸ್ರಶಃ ಏವಮೇತಾಸ್ಸಿರಾ ನದ್ಯೋ ರಸೋದಾದೇಹ ಸಾಗರಂ ತರ್ಪಯಂತಿ ಯಥಾ ಕಾಲಂ ಆಪಗಾಯಿವ ಸಾಗರಂ. ಈ ಶರೀರದಲ್ಲಿರುವ
ರಕ್ತನಾಳಗಳು ನದಿಗಳಿದ್ದ ಹಾಗೆ ಈ ನದಿಗಳು ಹೊರಗಡೆಯಿಂದ ನೀರನ್ನು ಎಳೆದುಕೊಂಡು ಈ ಜೀವನ ಹೃದಯವೆಂಬ ಸಾಗರವನ್ನ ಅಥವಾ ದೇಹ ಸಾಗರವನ್ನ ತೃಪ್ತಿಗೊಳಿಸುತ್ತವೆ. ಹೇಗೆ ಹೊರಗಡೆ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರುತ್ತವೋ ಹಾಗೆ ಇಲ್ಲಿ ಇರುವ ಪ್ರತಿಯೊಂದು ನರಗಳು ರಕ್ತನಾಳಗಳು ಏನು ಮಾಡ್ತವೆ, ಹೃದಯಕ್ಕೆ ಕನೆಕ್ಟ್ ಆಗಿ ಅದು ತೃಪ್ತಿ ಹೊಂದುವಂತೆ ಮಾಡ್ತವೆ. ಮಧ್ಯೆ ಚ ಹೃದಯಸ್ಯೈಕಾ ಶಿರಾ ತತ್ರ ಮನೋವಹ ಶುಕ್ಲಂ ಸಂಕಲ್ಪಜನ್ ನೃಣಾಂ ಸರ್ವಗಾತ್ರೈರ್ವಿಮುಂಚತಿ. ಈ ಹೃದಯದ ಮಧ್ಯದಲ್ಲಿ ಒಂದು ನಾಡಿ ಇದೆ. ಅದು ಜೀವನನ್ನ ಒಳಗೊಂಡಿದೆ. ಆ ಜೀವ ಏನ್ ಮಾಡ್ತಾನೆ, ಮನಸ್ಸನ್ನ ತನ್ನದು ಅಂತ ಅಂದುಕೊಂಡಿದ್ದಾನೆ. ಈ ರಕ್ತನಾಳಗಳೇ ಎಲ್ಲ ಕಡೆ ಹರಡಿರೋದು. ಈ ಮನಸ್ಸನ್ನ ಜೀವನಿಗೆ ಕನೆಕ್ಟ್ ಮಾಡುವ ರಕ್ತನಾಳ ಏನಿದೆ ಅಥವಾ ನಾಡಿ ಅನ್ನೋದೇನಿದೆ, ಆ ನಾಡಿ ಮತ್ತು ರಕ್ತನಾಳ ಎರಡೂ ಕೆಲವೊಮ್ಮೆ ಬೇರೆ ಹೇಳ್ತಾರೆ, ಕೆಲವೊಮ್ಮೆ ಒಂದೇ ಹೇಳ್ತಾರೆ. ರಕ್ತನಾಳಗಳೇ ನಾಡಿಗಳಲ್ಲ. ಕೆಲವೊಮ್ಮೆ ಎರಡು ಒಂದು ಜಾಗದಲ್ಲಿದ್ದಾಗ ಒಂದು ಅಂತಾನೂ ಹೇಳ್ತಾರೆ. ಸರ್ವಗಾತ್ರ ಪ್ರತಾಯಿನ್ಯ ತಸ್ಯಾಹ್ಯನುಗತ ಶಿರಾಹ. ಈ ನಾಡಿಗಳು ರಕ್ತನಾಳಗಳ ಜೊತೆಗೂಡಿ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇಣುಕಿ ರೂಪವನ್ನು ಕಾಣಿಸುವುದು, ಒಟ್ಟಾರೆ ಶಬ್ದಸ್ಪರ್ಶ ರೂಪರಸಗಳನ್ನು ನಮಗೆ ಮುಟ್ಟಿಸ್ತವೆ. ನೇತ್ರಯೋ ಪ್ರತಿಪದ್ಯಂತೆ ವಹಂತ್ಯಸ್ತೈಜಸಂ ಗುಣಂ. ಈ ರಕ್ತನಾಳಗಳೇ ಕಣ್ಣಿನಲ್ಲಿ ಹರಡಿಕೊಂಡು ಈ ನರಗಳು ರಕ್ತನಾಳಗಳು ರೂಪದ ಅರಿವನ್ನು ಮೂಡಿಸುತ್ತವೆ. ಪಯಸ್ಯಂತರಹಿತಂ ತರ್ಪಿ ಯದ್ವನ್ನಿರ್ಮಥ್ಯತೆ ಖಜೈಃ ಶುಕ್ಲಂ ನಿರ್ಮಥ್ಯತೆ ತದ್ವತ್ ದೇಹ ಸಂಕಲ್ಪಜೈಃ ಖಜೈಃ. ಪಯಸ್ಯಂತರಹಿತಂ ಸರ್ಪಿಃ. ಈ ರಕ್ತನಾಳಗಳಲ್ಲಿಯೇ, ಈ ರಕ್ತನಾಳಗಳ ದೆಸೆಯಿಂದ, ಈ ನಾಡಿಗಳ ಸಂಯೋಗದಿಂದ ಶುಕ್ಲಂ ನಿರ್ಮಥ್ಯತೆ, ಬಯಕೆಯ ಸಾರವಾಗಿ ರೇತಸ್ಸು ಬರುತ್ತೆ. ಹೇಗೆ ಪಯಸ್ಯಂತರಹಿತಂ ಸರ್ಪಿಹಿ, ಹಾಲಿನಲ್ಲಿ ಅಡಗಿರುವ ತುಪ್ಪ ಯಾವ ರೀತಿ ಚೆನ್ನಾಗಿ ಕಡೆದಾಗ ಹೊರಗಡೆ ಬರ್ತದೆ, ಹಾಗೆ ದೇಹದಿಂದ ಆ ರೇತಸ್ಸನ್ನುವ ಸಾರ ಮಥನದಿಂದ ಉತ್ಪತ್ತಿಯಾಗತ್ತೆ. ಸ್ವಪ್ನೇಪ್ಯೇವಂ ಯಥಾಭ್ಯೇತಿ ಮನಸ್ಸಂಕಲ್ಪಜೈರ್ದ್ವಿಜ ಶುಕ್ಲಮಸ್ಪರ್ಶಜಂ ದೇಹಾತ್ ಸೃಜತ್ಯಜ್ಯ ಮನೋವಹ. ಇನ್ನು ಕನಸಿನಲ್ಲಿಯೂ ಕೂಡ ತನ್ನ ಬಯಕೆಗಳ ರೂಪವನ್ನು ನೋಡ್ತಾನೆ. ಅದು ರೇತಸ್ಸಿನದ್ದೇ ಕೆಲಸ. ಆ ರೇತಸ್ಸು ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಕಾರಣ ಆಗಬೇಕಾಗಿಲ್ಲ. ಮದುವೆಯೇ ಆಗದವರಿಗೆ, ಸ್ತ್ರೀ ಸಂಪರ್ಕವನ್ನೇ ಮಾಡದವರಿಗೆ ಕನಸಾಗಿ ಅದು ಕಾಣುತ್ತೆ. ಅಂದ್ರೆ ಹೆಣ್ಣಿನ ಕನಸೇ ಬೀಳಬೇಕು ಅಂತಿಲ್ಲ, ಒಟ್ಟು ಕನಸು. ಸ್ವಪ್ನೇಪ್ಯೇವಂ ಯಥಾಭ್ಯೇತಿ ಮನಸ್ಸಂಕಲ್ಪಜೈಃ ದ್ವಿಜ ಶುಕ್ಲಂ ಅಸ್ಪರ್ಶಜಂ ದೇಹಾತ್. ಈ ಮನಸ್ಸು ಶುಕ್ಲ ಬಯಕೆಯನ್ನ, ಸ್ಪರ್ಶದಿಂದ ಹುಟ್ಟದ ಬಯಕೆಯನ್ನ ಮನಸ್ಸಿನಲ್ಲಿ ಕುಳಿತು ಕನಸಾಗಿ ತರತ್ತೆ. ಸಿಗ್ಮಂಡ್ ಫ್ರಾಯ್ಡ್ ಅನ್ನ ಮೆಚ್ಚಿದವರು
ಓ ನೋಡಿ ಮಹಾಭಾರತದಲ್ಲೂ ಇದೆ ಅಂತ ಸಂತೋಷ ಪಟ್ಟಾರು. ಆದರೆ ಇಲ್ಲಿಗೆ ನಿಲ್ಲತ್ತೆ ಮಹಾಭಾರತದ ಮಾತು. ಇನ್ನೂ ತೀವ್ರವಾಗಿ ಅದು ಲಿಬಿಡೋ ತನಕ ಹೋಗಲ್ಲ. ಲಿಬಿಡೋ ದಟ್ ಇಸ್ ದ ಟೆಕ್ನಿಕಲ್ ಟರ್ಮ್, ಸೈಕಾಲಜಿಯದ್ದು ಇರಲಿ. ಆ ಲಿಬಿಡೋಗೆ ಹೋಗೋದು ಬೇಡ. ವೇದಾಂತ ಓದಿದ ಮೇಲೂ ಲಿಬಿಡೋ ಬಿಡೋದಿಲ್ಲ ಎಂದರೆ ಓದಿ ಏನು ಪ್ರಯೋಜನ ಅಂತ ಒಂದು ಪದ್ಯ ಉಂಟು. ಲಿಬಿಡೋ ತನಕ ಹೋಗಲ್ಲ, ಇದನ್ನು ಎಳಿಬಹುದು ಅಲ್ಲಿ ತನಕ. ಆದರೆ ಇರೋ ಅರ್ಥ ಇಷ್ಟೆ: ಮಹರ್ಚಿರ್ ಭಗವಾನತ್ರಿಹಿ ವೇದ ತಚ್ಚುಕ್ಲ ಸಂಭವಂ ನೃಬೀಜಮಿಂದ್ರ ದೈವತ್ಯಂ ತಸ್ಮಾತ್ ಇಂದ್ರಿಯ ಮುಚ್ಯತೆ. ಇದನ್ನ ಚೆನ್ನಾಗಿ ತಿಳಿದವನು ಅತ್ರಿ. ಶುಕ್ಲ ಸಂಭವಂ ವೇದ, ಶರೀರದ ಒಳಗಡೆ ಅವನ ಎಕ್ಸರೇ ಕಣ್ಣಿನಿಂದ ಯಾವ ರೀತಿ ಬಯಕೆಗಳು ಯಾವ ಧಾತುವನ್ನ ಯಾವ ಕೆಮಿಕಲ್ನ ಸೃಷ್ಟಿ ಮಾಡುತ್ತವೆ ಗೊತ್ತು ಅವನಿಗೆ. ಈ ತರಹದ ಇಂದ್ರನ ಕೆಲಸ ಏನು? ಬಯಕೆಗಳನ್ನು ಹುಟ್ಟು ಹಾಕುವುದು. ಅದನ್ನ ಒಳಗೊಂಡಿದೆ, ಆ ಬಯಕೆಗಳನ್ನು ಒಳಗೊಂಡಿದೆ. ಅದರಿಂದಾಗಿ ಇಂದ್ರಿಯ ಇಂದ್ರನಿಗೆ ಸಂಬಂಧಪಟ್ಟದ್ದು ಅಂತ ಹೊಸ ಅರ್ಥ. ಯಾಕೆಂದ್ರೆ ಭಾಗವತದಲ್ಲಿ ಇಂದ್ರಿಯ ಅನ್ನೋದಕ್ಕೆ ಒಂದು ಅದ್ಭುತವಾದ ಎಕ್ಸ್ಪ್ಲನೇಷನ್ ಇದೆ. ಇದಂ ಪ್ರತಿ ದ್ರವತಿ ಅಂತ, ಇದನ್ನ ಕುರಿತು ಓಡುತ್ತೆ. ಆ ಇಂದ್ರಿಯ ಶಬ್ದದ ವೆಲಾಸಿಟಿ, ಬೆಳಕಿನ ವೆಲಾಸಿಟಿ, ಅದನ್ನೆಲ್ಲ ಒಳಗೊಂಡ ನಿರ್ವಚನ ಇದೆ ಅಲ್ಲಿ ಮಧ್ವಾಚಾರ್ಯರದ್ದು. ಮೆಟಾಫಿಸಿಕ್ಸಿನ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ಇದೊಂದು ನಿರ್ವಚನ. ಇಂದ್ರಿಯ ಅಂದ್ರೆ ಏನು? ಇಂದ್ರಿಯ ಮುಚ್ಚತೆ, ಇಂದ್ರನಿಗೆ ಸಂಬಂಧಪಟ್ಟದ್ದು. ಇಂದ್ರ ಅಂದ್ರೆ ಯಾರು? ಮನೋಭಿಮಾನಿ. ಆ ಮನೋಭಿಮಾನಿ ಅವನು ಕಾಮನಿಗೆ ಸಮಾನ. ಅವನೇನ್ ಮಾಡ್ತಾನೆ? ಬಯಕೆಯನ್ನ ಮೂಡಿಸ್ತಾನೆ. ಆ ಬಯಕೆಯ ಹಿನ್ನೆಲೆಯಲ್ಲಿ ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತವೆ. ಅದರಿಂದಾಗಿ ಇದನ್ನು ಇಂದ್ರಿಯ ಅಂತ ಕರೀತಾರೆ, ಇಂದ್ರನಿಗೆ ಸಂಬಂಧಪಟ್ಟದ್ದು ಅಂತ. ಅದರಿಂದಾಗಿ ಇಂದ್ರ ಎಲ್ಲ ದೇವತೆಗಳ ಒಡೆಯ, ಎಲ್ಲ ಇಂದ್ರಿಯಗಳು ಅವನ ಹತೋಟಿಯಲ್ಲಿದೆ. ಈ ತರಹದ ಅರ್ಥವನ್ನ ನಿರೂಪಣೆ ಮಾಡ್ತಾರೆ. ಇದನ್ನ ತಿಳಿದುಕೊಂಡರೆ ಕಾಮದ ಉಪದ್ರವ ಕಡಿಮೆ ಆಗತ್ತೆ. ಇದನ್ನ ನಾವು ನಾಳೆ ನೋಡೋಣ. ಇಷ್ಟು ಚಿಂತನೆಯನ್ನ ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.